ಆಚಾರ್ಯ ಶಾಸಯೇದ್ಯಸ್ತು ಸ ಆಚಾರ್ಯ ಉದಾಹೃತಃ. ಬದುಕಿಗೆ ಬೇಕಾದ ಮಾರ್ಗದರ್ಶನವನ್ನು ಮಾಡುವವನು ಆಚಾರ್ಯ, ಅದನ್ನು ಪಾಲಿಸುವವನು ಶಿಷ್ಯ. ಎಸ್ತು ಆಚಾರ್ಯ ಪರಾಧೀನ ತದ್ವಾಕ್ಯಂ ಶಾಸ್ತ್ಯತೆ ಇದಿ ಶಾಸನೆ ಸ್ಥಿರವೃತ್ತಿಶ್ಚ ಶಿಷ್ಯ ಸದ್ಭಿರುದಾಹೃತಃ. ಪದ್ಮಪುರಾಣದ ಉತ್ತರಖಂಡದಲ್ಲಿದೆ ಈ ಮಾತು. ಆಜ್ಞೆ ಮಾಡುವವನು ಆಚಾರ್ಯ, ಶಿಷ್ಯನ ಬದುಕಿಗೆ ಒಳ್ಳೆಯದಾಗುವಂತೆ. ಮಾರ್ಗದರ್ಶನ ಮಾಡುವವನು ಆಚಾರ್ಯ, ಅದನ್ನು ಯಥಾವತ್ತಾಗಿ ಪಾಲಿಸುವವನು. ಶಾಸನೆ ಸ್ಥಿರವೃತ್ತಿಶ್ಚ, ಗುರುವಿನ ಆಜ್ಞೆಯ ಪಾಲನೆಯಲ್ಲಿ ಯಾರ ಮನೋವೃತ್ತಿಯು ಸ್ಥಿರವೋ, ಅದು ಅಲುಗಾಡೋದಿಲ್ಲ ಆಚೀಚೆ ಅಂತವನು ಶಿಷ್ಯ. ಇಂಥ ಶಿಷ್ಯ ಉದ್ದಾಲಕ. ಆರುಣಿಯು ಉದ್ದಾಲಕನಾಗಿದ್ದು ಹೇಗೆ ಅಂದ್ರೆ, ಈ ಒಂದು ತತ್ವವನ್ನು ಪಾಲನೆ ಮಾಡಿ, ಗುರುವಾಕ್ಯವನ್ನು ಪಾಲನೆ ಮಾಡಿ. ಗದ್ದೆಯಿಂದ ಎದ್ದು ಬಂದ ಉದ್ದಾಲಕ ಎದ್ದು ಬಂದಿದ್ದು ಬರೀ ಭತ್ತದ ಗದ್ದೆಯಿಂದ ಮಾತ್ರ ಅಲ್ಲ, ಬದುಕಿನಲ್ಲೂ ಕೂಡ ಇಡೀ ಜೀವನವೇ ಉತ್ಥಾನವಾಯಿತು. ಆತನಿಗೆ ವೇದಗಳು ಗೋಚರಿಸಿದ್ವು, ಆತನಿಗೆ ಧರ್ಮಶಾಸ್ತ್ರಗಳು ಗೋಚರಿಸಿದ್ವು. ಸಾಮಾನ್ಯವಾಗಿ ವೇದಗಳನ್ನು, ಉಪನಿಷತ್ತುಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಆದರೆ ನಾವು ಮಾತಾಡಿದ್ದೇ ವೇದ ಆಗೋದಾದ್ರೆ, ನಾವು ಮಾತನಾಡಿದ್ದೇ ಉಪನಿಷತ್ತು ಆಗೋದಾದ್ರೆ, ಬದುಕಿನ ನಮ್ಮ ಘಟನೆಗಳೇ ವೇದ ಉಪನಿಷತ್ತು ಆಗೋದಾದ್ರೆ, ಉದ್ದಾಲಕರದ್ದು ಹೀಗೆ ಆಗಿದೆ. ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಈ ಉಪನಿಷತ್ತುಗಳಲ್ಲಿ ಉದ್ದಾಲಕರ ಪ್ರಸ್ತಾಪವನ್ನು ಕಾಣ್ತೇವೆ ನಾವು. ಹಾಗಾಗಿ ನಾವು ಅಲ್ಲಿಗೆ ಏಳಬೇಕು ಅಂತ, ಆ ಎತ್ತರಕ್ಕೆ ನಾವು ಏರಬೇಕು ಎಂಬುದನ್ನು ಉದ್ದಾಲಕರು ನಮಗೆ ತೋರಿಸಿದ್ದಾರೆ. ಉಪಮನ್ಯು ಅದೇ ಅಯೋಧ ದೌಮ್ಯರ ಇನ್ನೊಬ್ಬ ಶಿಷ್ಯ. 3 ಶಿಷ್ಯರಿದ್ರು ಅಂತ ನಾನು ಮಾತಾಡ್ಕೊಂಡಿದ್ದು. ಅಯೋಧ ದೌಮ್ಯರಿಗೆ 3 ಶಿಷ್ಯರಿದ್ರು. ಅದು ಒಂದು ಆರುಣಿ, ಅವರೇ ಮುಂದೆ ಉದ್ದಾಲಕರು, ಉಪಮನ್ಯು ಮತ್ತು ವೇದ. ಈ ಉಪಮನ್ಯುವಿನ ಕಥೆ, ಆ ಕಥೆ ಇನ್ನು ಮುಂದಕ್ಕೆ ಬರುವಂತದ್ದು. ಅಥ ಅಪರಃ ಶಿಷ್ಯ ತಸ್ಯೈವ ಅಯೋಧಸ್ಯ ದೌಮ್ಯಸ್ಯ ಉಪಮನ್ಯುರ್ನಾಮ. ಅಯೋಧ ದೌಮ್ಯರ ಮತ್ತೊಬ್ಬ ಶಿಷ್ಯ ಉಪಮನ್ಯುವೆಂಬವನು. ಆ ಉಪಮನ್ಯುವಿಗೆ ಒಂದು ಆದೇಶವನ್ನು ಗುರುಗಳು ಮಾಡ್ತಾರೆ. ಆರುಣಿಗೂ ಆದೇಶ ಮಾಡಿದ್ರಲ್ವಾ, ಏನೆಂದು? ಗದ್ದೆಯ ಬದುವನ್ನು ಕಟ್ಟು ಎಂಬುದಾಗಿ ಆರುಣಿಗೆ ಆದೇಶ ಮಾಡಿದ್ರಲ್ಲ, ಅದೇ ಅಷ್ಟೇ ಸರಳವಾದ ಆದೇಶ. ಇನ್ನೊಂದು ಆದೇಶವನ್ನು ಧೌಮ್ಯರು ಮಾಡ್ತಾರೆ. ತಂಚ ಉಪಾಧ್ಯಾಯ ಪ್ರೇಷಯಾಮಾಸ. ಕಳುಹಿಸಿಕೊಟ್ಟರು ಉಪಮನ್ಯುವನ್ನು ಧೌಮ್ಯರು. ಏನೆಂದು? ವತ್ಸ ಉಪಮನ್ಯು ಗಾ ರಕ್ಷಸ್ವ. ಮಗು ಉಪಮನ್ಯು, ಹಸುಗಳನ್ನು ಕಾಯಿ. ಅದು ಕೃಷಿ, ಇದು ಗೋರಕ್ಷ. ಗದ್ದೆಯ ಬದುವನ್ನು ಕಟ್ಟುವುದು ಕೃಷಿ, ಹಸುಗಳನ್ನು ಕಾಯುವುದು ಅಂದ್ರೆ ಗೋರಕ್ಷ. ಈ ಗೋರಕ್ಷ ಎನ್ನುವುದು ನಮ್ಮ ಪ್ರಾಚೀನ ಭಾರತದಲ್ಲಿ ವಿದ್ಯೆಗಳಲ್ಲಿ ಒಂದು 3 ಪ್ರಧಾನವಾಗಿರ್ತಕ್ಕಂಥ ವಿದ್ಯೆಗಳು: ಕೃಷಿ, ಗೋರಕ್ಷ ಮತ್ತು ವಾಣಿಜ್ಯ. ಇದನ್ನು ವಾರ್ತಾ ಅಂತ ಕರೀತಾರೆ. ಅಂದ್ರೆ ಜೀವನ ಸಾಧನ ಅಂತ, ಕೃಷಿ, ಗೋರಕ್ಷ ಮತ್ತು ವಾಣಿಜ್ಯಗಳು ಅಂತ. ಹಾಗಾಗಿ ಮೇಲ್ನೋಟಕ್ಕೆ ದನಕಾಯಿ ಅಂತ ಕೇಳ್ಬೋದು ನಮಗೆ. ಗುರುಗಳು ಶಿಷ್ಯನಿಗೆ ಏನಂದ್ರು? ದನಕಾಯಿ ಅಂದ್ರು. ಓಹೋ, ಬೈದಿರ್ಬೇಕು. ಯಾಕೆಂದ್ರೆ ಈ ದನಕಾಯಿ ಎನ್ನುವುದು ಬರ್ತಾ ಬರ್ತಾ ಕೇವಲ ಬೈಗುಳವಾಗಿ ಉಳಿದುಕೊಂಡಿದೆ. ಯಾರಾದ್ರೂ ಬಹಳ ದಡ್ಡ ಅಂತ ಅನಿಸಿದ್ರೆ, ಹೇಳಿದ್ದನ್ನು ಕೇಳದೇ ಇದ್ರೆ, ಅವನಿಗೇನು ಅರ್ಥವಾಗೋದಿಲ್ಲ ಅಂತಾದ್ರೆ, ನೆನಪಿರೋದಿಲ್ಲ ಅಂತಾದ್ರೆ, ದನ ಕಾಯೋಕ್ ಹೋಗು. ಮಕ್ಕಳಿಗೆ ಗೊತ್ತಾ ನಿಮ್ಗದು? ಕೇಳಿದಿರ ಶಬ್ದವನ್ನು, ದನ ಕಾಯೋಕ್ ಹೋಗು ಅಂತ? ಈಗಿನ ಮಕ್ಕಳಿಗೆ ಯಾರು ಹೇಳೋರಿಲ್ಲ, ಯಾಕೆಂದ್ರೆ ಕಾಯೋಕ್ ದನವೇ ಇಲ್ಲ. ಮತ್ತೆ ಪೇಟೆಯಲ್ಲಿದ್ರೆ ದನ ಕಾಯೋದೇ ಇಲ್ಲಿಂದ. ಹಾಗೆ ಕಾಲ ಬಂದಿದೆ. ಆದ್ರೆ ಹಿಂದಿನ ಕಾಲದಲ್ಲಿ ದನ ಕಾಯೋಕ್ ಹೋಗು ಎಂಬುದಾಗಿ ಹೇಳುವಂತ ಒಂದು ರೂಢಿ. ಅದರ ಹಿಂದಿನ ತಾತ್ಪರ್ಯ ಏನು ಅಂದ್ರೆ, ಹಸುಗಳ ಸಾನ್ನಿಧ್ಯದಲ್ಲಿದ್ರೆ ಅದು ನಮ್ಮ ಮೇಧಾಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಹಸುಗಳ ಸಾನ್ನಿಧ್ಯ, ದರ್ಶನ, ಸ್ಪರ್ಶನ ಮತ್ತು ಕ್ಷೀರ ಸೇವನ
ಘೃತ, ಹಸುವಿನ ತುಪ್ಪವನ್ನು ಸೇವನೆ ಮಾಡುವಂಥದ್ದು. ತುಪ್ಪವಂತೂ ಅದು ಮೇಧೆಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಹಸುವಿನ ತುಪ್ಪ ನೇರವಾಗಿ ಮೇಧೆಯಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಮೇಧಾಶಕ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ಹಸುಗಳನ್ನು ಕಾಯಿ ಅಂತಂದ್ರೆ ಚಿಕಿತ್ಸೆ ಅದು. ಯಾರಿಗಾದ್ರೂ ವಿದ್ಯೆ ಹತ್ತದೇ ಇದ್ರೆ, ಯಾರಿಗಾದ್ರೂ ಪಾಠ ಅರ್ಥವಾಗದೇ ಇದ್ರೆ, ಯಾರಾದ್ರೂ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಅನ್ಸಿದ್ರೆ ಚಿಕಿತ್ಸೆಯಾಗಿ ಮಾಡ್ತಾ ಇದ್ದಿದ್ದು ಇದು. ಗೋ ಸಾನ್ನಿಧ್ಯದಲ್ಲಿ ಆ ಮಗುವನ್ನು, ಆ ವಿದ್ಯಾರ್ಥಿಯನ್ನು ಬಿಡುವುದರಿಂದ, ಗೋವುಗಳ ಸಹವಾಸದಿಂದ ಅವನಿಗೆ ಮೇಧಾಶಕ್ತಿ ವೃದ್ಧಿ ಆಗ್ತಾ ಇತ್ತು. ಅವನು ಎಲ್ಲರಿಗಿಂತ ಬುದ್ಧಿವಂತನಾಗ್ತಾ ಇದ್ದ. ಹಾಗಾಗಿ ಈ ದನಗಳನ್ನು ಕಾಯಿ ಎನ್ನುವುದು ಅದು ಗಂಭೀರವಾದ ಅರ್ಥವನ್ನು ಒಳಗೊಂಡಿದೆ ಎನ್ನುವುದನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು. ಅದು ಹೀನ ವೃತ್ತಿಯಲ್ಲ. ದನಗಳನ್ನು ಕಾಯುವುದು ಹೀನ ವೃತ್ತಿಯಲ್ಲ. ದನ ಕಾಯುವುದಕ್ಕೆ ದೊಡ್ಡ ಫಲ ಇದೆ. ಜಾಬಾಲ ಸತ್ಯಕಾಮನ ದೃಷ್ಟಾಂತ ನಮ್ಮ ಮುಂದಿದೆ. ಯಾವ ತರ ಸಂದರ್ಭ ಬಂದ್ರೆ ಅದನ್ನು ಕೂಡ ಹೇಗೆ ಅನುಸಂಧಾನ ಮಾಡೋಣ. ಸತ್ಯಕಾಮ ಜಾಬಾಲನಿಗೆ ಅವನ ಗುರುಗಳು ಗೌತಮರು ಹೇಳಿದ್ದು, 400 ಹಸುಗಳಿವೆ, ಬಡಕಲಾಗಿವೆ, ಎಲ್ಲ 1000 ಮಾಡ್ಕೊಂಡು ಬಾ, ದಷ್ಟಪುಷ್ಟವಾಗಿರ್ಬೇಕು. ಆ ತರ ಮಾಡ್ಕೊಂಡು 1000 ಸಂಖ್ಯೆ ಮಾಡ್ಕೊಂಡು ಬಾ ಎಂಬುದಾಗಿ ಕಳಿಸ್ತಾರೆ. 1000 ಆಗೋರಿಗೆ ಬರಬೇಡ, 1000 ಸಂಖ್ಯೆ ಆದ್ಮೇಲೆ ಬಾ. 1000 ಸಂಖ್ಯೆ ಆದ್ಮೇಲೆ ಸತ್ಯಕಾಮ ಬರ್ತಾನೆ. ಪಾಪ ಅವನಿಗೆ 1000 ಸಂಖ್ಯೆ ಆಗಿದ್ದೇ ಗೊತ್ತಿಲ್ಲ. ಹಸುಗಳೇ ಹೇಳಿದ್ವಂತೆ ನಾವು 1000 ಆಗಿದ್ದೇವೆ ಅಂತ. ಅವನು ಎಲ್ಲ ಮರ್ತ್ಬಿಟ್ಟಿದ್ದ. ಯಾಕೆ ಅಂದ್ರೆ ಅವನಿಗಷ್ಟು ಸಿಗ್ತಾ ಇತ್ತು ಹಸುಗಳಿಂದ. ಬರೀ ಹಾಲು ಮಾತ್ರ ಅಲ್ಲ, ಕ್ಷೀರಧಾರೆ ಮಾತ್ರ ಅಲ್ಲ, ಜ್ಞಾನಧಾರೆ ಕೂಡ. ಹಾಗಾಗಿ ಆತ ಯಾವಾಗ ಮರಳಿದ, ಸತ್ಯಕಾಮ 1000 ಆದ್ಮೇಲೆ ಯಾವಾಗ ಅವನು ಆಶ್ರಮಕ್ಕೆ ಮರಳುತ್ತಾನೆ, ಆಗ ಗುರುಗಳು ಕೇಳ್ತಾರೆ, ಬ್ರಹ್ಮವಿಧಿವ ಸೌಮ್ಯ ಭಾಸಿ, ನೀನು ಬ್ರಹ್ಮಜ್ಞಾನಿ ಅಂತ ಕಾಣ್ತಾ ಇದ್ದೀಯ. ಒಂದು ಹೋಗುವಾಗ ಅವನು ಮೊಟ್ಟೆ, ಈಗ ಬರುವಾಗ ಪಕ್ಷಿ. ಹೋಗುವಾಗ ಹಸುಗಳ ಜೊತೆ ಹೋಗುವಾಗ ಅವನು ಕಂಬಳಿ ಹುಳು, ಬರುವಾಗ ಚಿಟ್ಟೆ. ಅದಕ್ಕೆ ಗುರುಗಳು ಅವ್ನು ಬರ್ತಿರೋ ಹಾಗೆ ಕರೆದ್ರಂತೆ, ಸತ್ಯಕಾಮ ಅಂತ ಕರೆದ್ರಂತೆ. ಭಗವನ್ ಅಂತ ಅವನು ಪ್ರತ್ಯುತ್ತರ ಕೊಡ್ತಾನೆ. ಬಳಿಕ ಕೇಳ್ತಾರೆ ಗುರುಗಳು, ಬ್ರಹ್ಮವಿಧಿವ ಸೌಮ್ಯ ಭಾಸಿ, ಬ್ರಹ್ಮಜ್ಞಾನಿ ಅಂತ ತೋರ್ತಾ ಇದೆಯೇ. ಆ ನಿನ್ನ ಮುಖ, ಆ ನಿಶ್ಚಿಂತತೆ, ಆ ಕೃತಾರ್ಥತೆ, ಆ ಸಮಾಧಾನ ಎಲ್ಲಿಂದ ಬಂತು ಇದೆಲ್ಲ? ಕೋನತ್ವಾನುಶಾಸ, ಯಾರು ನಿನಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಿದರು? ಯಾರು ನನಗೆ ಬದುಕಿನ ಸತ್ಯವನ್ನು ಅರ್ಥ ಮಾಡಿಸಿದ್ರು ಅಂದಾಗ ಸತ್ಯಕಾಮ ಒಂದೇ ಮಾತಲ್ಲಿ ಹೇಳ್ತಾನೆ, ಮನುಷ್ಯರಲ್ಲ. ಹಾಗಂದ್ರೆ ಏನು? ಅಲ್ಲಿ 2 ಸಂಗತಿಗಳಿವೆ. ಮನುಷ್ಯರಲ್ಲ ಅಂದ್ರೆ, ಒಂದು, ಗುರುಗಳ ನಿಮ್ಮನ್ನು ಬಿಟ್ಟು ಇನ್ನೊಬ್ಬ ಮನುಷ್ಯನನ್ನು ನಾನು ಆಶ್ರಯಿಸಲಿಲ್ಲ. ಗುರುವಿನ ಆಶ್ರಯ ಅಂದ್ರೆ ಹಾಗೆ, ನೀನು ಅಲ್ಲಿ ಇನ್ನೊಬ್ಬ ಅನ್ನೋ ತರ ಇರಬಾರ್ದು. ನಾವು ಏಕನಿಷ್ಠೆ ಇರಬೇಕು. ಹಾಗಾಗಿ ನಿಮ್ಮನ್ನು ಬಿಟ್ಟು ಇನ್ನೊಬ್ಬರನ್ನು ನಾನು ಆಶ್ರಯಿಸಲಿಲ್ಲ. ಇನ್ನೊಬ್ಬ ಗುರುವಿನ ಏಕನಿಷ್ಠೆ ಒಂದು. ಇನ್ನೊಂದು, ಗೋವುಗಳು ಬ್ರಹ್ಮಜ್ಞಾನವನ್ನು ಕೊಟ್ಟು, ಅದು ಮತ್ತೊಂದು. 2 ಸೇರಿ ಆತ ಹೇಳ್ತಾನೆ, ಮನುಷ್ಯೇಭ್ಯ ಅನ್ಯೇ ಮನುಷ್ಯೇಭ್ಯ ಎಂಬುದಾಗಿ ಆತ ಹೇಳ್ತಾನೆ. ಮತ್ತೊಂದು ಮಾತನ್ನು ಹೇಳ್ತಾನೆ, ಗುರುಮುಖದಿಂದಲೇ ಬರಬೇಕು, ಬಂದ್ರೆ ಆ ವಿದ್ಯೆಗೆ ಸಾಧುತ್ವ. ಹಾಗಾಗಿ ನಮಗೆ ಗೊತ್ತಾಯ್ತು ಅಂದ್ರೆ ಸಾಲದು, ಅದು ಗುರುವಿನ ಮುಖದಿಂದ ಗೊತ್ತಾಗಬೇಕು, ಆಗ್ಲೇ ಸಾಧುತ್ವ ಅನ್ನೋದು ಆ ವಿದ್ಯೆಗೆ ಇರುವಂತದ್ದು. ಹಾಗಾಗಿ ನೀವು ಉಪದೇಶ ಮಾಡಿ ಎಂದಾಗ ಮತ್ತೆ ಗುರುಗಳು ಅದನ್ನೇ ಆತನಿಗೆ ಉಪದೇಶ ಮಾಡಿ ಆ ವಿದ್ಯೆಗೆ ಮತ್ತಷ್ಟು ಸಾಧುತ್ವವನ್ನ ಕೊಡ್ತಾರೆ. ಹಾಗಾಗಿ ಮಾತಿದೆ, ಆಚಾರ್ಯಾರ್ಧೈವ ವಿದ್ಯಾ ವಿದಿತ ಸಾಧಿಷ್ಟಂ ಪ್ರಾಪತವು. ಆಚಾರ್ಯನಿಂದಲೇ ಬರಬೇಕು ವಿದ್ಯೆ, ಬಂದಾಗಲೇ ಅದಕ್ಕೆ ಸಾಧುತ್ವ ಎಂಬುದಾಗಿ ಸತ್ಯಕಾಮ ಹೇಳ್ತಾನೆ. ಹಾಗಾಗಿ ದನಕಾಯಿ ಅನ್ನೋದಕ್ಕೆ ಒಳ್ಳೆ ಅರ್ಥ ಇದೆ. ಮಕ್ಕಳೇ, ಇಲ್ಲಿ ನಮ್ಮ ಗುರುಕುಲದಲ್ಲಿ ಒಂದಷ್ಟು ಗೋವುಗಳನ್ನು ತಂದು ಬಿಡಬೇಕು ಅಂತಿದ್ದೇವೆ. ಗೋ ಸಂಘ ನಿಮಗೆ ಸಿಗಬೇಕು ಅಂತ. ಗುರುಕುಲದ ಪರಿಸರದಲ್ಲಿ ಕೆಲವಾರು ಗೋವುಗಳು ಇರಬೇಕು. ಯಾಕೆಂದ್ರೆ ಇದೇ ಕಾರಣಕ್ಕೆ. ಆ ಗೋವುಗಳು ನಿಮಗೆ ತುಂಬಾ ವಿದ್ಯೆಯನ್ನು ಕೊಡ್ತವೆ, ಜ್ಞಾನವನ್ನು ಕೊಡ್ತವೆ, ಸತ್ವ ಗುಣವನ್ನು ಕೊಡ್ತವೆ, ಸಾತ್ವಿಕತೆಯನ್ನು ಕೊಡ್ತವೆ, ಇನ್ನು ಏನೇನೋ ಕೊಡ್ತೇವೆ, ನಮ್ಗೆ ಗೊತ್ತಿಲ್ಲ ಅದೇನೇನು ಅಂತದನ್ನೆಲ್ಲ ಕೊಡ್ತೇವೆ. ಸ ಉಪಾಧ್ಯಾಯ ವಚನಾತ್ ಅರಕ್ಷದ್ ಗಾಹ. ಉಪಾಧ್ಯಾಯರ ಮಾತನ್ನು ಪಾಲಿಸಿದ ಆ ಉಪಮನ್ಯು ಅಂದಿನಿಂದ ಗೋವುಗಳನ್ನು ಕಾಪಾಡಲಿಕ್ಕೆ ಆರಂಭ ಮಾಡಿದನು, ಗೋರಕ್ಷಣೆಗೆ ಆರಂಭ ಮಾಡಿದನು. ಹೇಗಿರ್ತಿತ್ತು ದಿನಚರಿ? ಹಗಲಿನಲ್ಲಿ ಹಸುಗಳನ್ನು ಕಾಯ್ತಾ ಇದ್ದ ಉಪಮನ್ಯು, ಸಾಯಂಕಾಲ ಆಶ್ರಮಕ್ಕೆ ಬರ್ತಾ ಇದ್ದ. ಸತ್ಯಕಾಮಂತರ ಅಲ್ಲ,
ಮತ್ತೆ ಕಾಮಂದ್ ಹೇಗೆ 400 ಹಸುಗಳನ್ನು ಕೊಟ್ಟು 1000 ಆದ ಮೇಲೆ ಮರಳಿ ಬಾ ಆಶ್ರಮಕ್ಕೆ. ಏತನ್ ಮಧ್ಯೆ ಕಾಡಲೆಲ್ಲೋ ಇದ್ದ. ಆದ್ರೆ ಉಪಮನ್ಯು ಸ್ವಲ್ಪ ವ್ಯತ್ಯಾಸ ಇದೆ. ಸಚ ಅಹನಿಗಾರಕ್ಷಿತ್ವ, ಹಗಲು ಹೊತ್ತಿನಲ್ಲಿ ಹಸುಗಳನ್ನು ಕಾಯೋದು, ಸಾಯಂಕಾಲ ಗುರುಗೃಹಕ್ಕೆ, ಗುರುಗಳ ಮನೆಗೆ, ಗುರುಕುಲಕ್ಕೆ ಬರೋದು. ಹೀಗೆ ನಡೀತಾ ಇತ್ತು. ಒಂದು ದಿನ ಸಾಯಂಕಾಲ ಗೋವುಗಳನ್ನು ಮರಳಿ ಕಾಡಿನಿಂದ, ಬೆಟ್ಟದಿಂದ ಕರೆದುಕೊಂಡು ಬಂದು ಆಶ್ರಮದ ಪರಿಸರದಲ್ಲಿ ಬಿಟ್ಟು ಗುರುಗೃಹ ಮಾಗಮ್ಯ, ಗುರುಗಳ ಮನೆಗೆ ಹೋಗಿ ಉಪಾಧ್ಯಾಯರ ಮುಂದೆ, ಧೌಮ್ಯರ ಮುಂದೆ ನಿಂತು ನಮಸ್ಕಾರ ಮಾಡ್ತಾನೆ ಉಪಮನ್ಯು. ಗುರುಗಳು ನೋಡ್ತಾರೆ ಉಪಮನ್ಯುವನ್ನು. ಹೇಗಿದ್ದಾನೆ? ದಷ್ಟಪುಷ್ಟವಾಗಿದ್ದಾನೆ. ಹೇಗಿದ್ದಾನಂದ್ರೆ ಹೀಗಿದ್ದಾನೆ. ಹೇಗಿಲ್ಲ, ಹೀಗಿಲ್ಲ. ಮತ್ತೆ ತುಂಬಿದ್ದಾನೆ, ಹುಣ್ಮೆ ತರ ಇದ್ದಾನೆ. ಪೀವಾನಂ ಅಪಶ್ಯತು ತಮ್ ಉಪಾಧ್ಯಾಯ ಪೀವಾನಂ. ಪೀವಾನಂ ಅಂದ್ರೆ ಸ್ಥೂಲವಾಗಿರುವವನು. ಅಂತಹ ಉಪಮನ್ಯುವನ್ನು ಗುರುಗಳು ನೋಡಿದ್ರು, ಕೇಳಿದ್ರು. ಉವಾಚ ಚೈನಂ ವತ್ಸ ಉಪಮನ್ಯು, ಮಗು ಉಪಮನ್ಯು, ಕೇನ ವೃತ್ತಿಂ ಕಲ್ಪಯಸಿ ಪೀವಾನಸಿ ದೃಢಂ. ಒಳ್ಳೆ ಸ್ಥೂಲವಾಗಿದೆಯೇ ನೀನು, ದಷ್ಟಪುಷ್ಟವಾಗಿದೆಯೇ, ಜೀವನಕ್ಕೆ ಏನ್ ಮಾಡ್ತಾ ಇದೀಯೇ? ಉದರಂಭರಣ, ಹೊಟ್ಟೆ ತುಂಬಬೇಕಲ್ವಾ? ಬದುಕಬೇಕು ಅಂದ್ರೆ ಹೊಟ್ಟೆಯನ್ನು ಹೇಗೆ ತುಂಬಿಸ್ಕೊಳ್ತಾ ಇದೀಯೇ, ಏನ್ ಮಾಡ್ತಾ ಇದೀಯೇ ಎಂಬುದಾಗಿ ಕೇಳಿದ್ರು. ನೋಡಿ ಅವನು ಹೇಗಿರ್ಬೇಕು. ಅವನನ್ನು ನೋಡಿ ಗುರುಗಳೇ ಕೇಳೋ ಹಾಗೆ, ಏನ್ ಊಟ ಮಾಡ್ತಿ, ಹೇಗೆ ಊಟ ಮಾಡ್ತಿ ಅಂತ ಗುರುಗಳೇ ಕೇಳೋ ಹಾಗೆ ಅವನು ತುಂಬಿಕೊಂಡಿದ್ದಾನೆ. ಅದಕ್ಕೆ ಉಪಮನ್ಯು ಹೇಳಿದಂತೆ ಸ ಉಪಾಧ್ಯಾಯಂ ಪ್ರತ್ಯುವಾಚ ಭೋ ಭೈಕ್ಷೀಣ ವೃತ್ತಿಯಂ ಕಲ್ಪಯಾಮಿ. ಭಿಕ್ಷೆಯಿಂದ ವೃತ್ತಿಂ ಕಲ್ಪಯಾಮಿ. ವೃತ್ತಿ ಅಂದ್ರೆ ಜೀವನ. ಭಿಕ್ಷೆಯಿಂದ ಜೀವನವಾಗ್ತಾ ಇದೆ. ಅಯ್ಯೋ ಭಿಕ್ಷುಕನ ಉಪಮನ್ಯು ಅಂತ ಅನ್ಬೇಡಿ, ಅದು ಹಾಗಲ್ಲ. ಮಾಧುಕರಿ ಎನ್ನುವ ವೃತ್ತಿ ಅದು ಎಲ್ಲರೂ ಮಾಡಬೇಕು. ನಿಮ್ಗೆ ಒಳ್ಳೆ ಬೇರೆ ರೀತಿ ವಾತಾವರಣ ಇದೆ ನಿಮ್ಗೆ. ಆದ್ರೆ ಪೂರ್ವ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಮಾಧುಕರಿ ವೃತ್ತಿಯಿಂದಲೇ ಉದರಂಭರಣ ಮಾಡಬೇಕಾಗಿತ್ತು, ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು. ಮಾಧುಕರಿ ಅಂದ್ರೆ ಭಿಕ್ಷೆ ಬೇಡೋದು ಅಂತ. ಕೆಲವಾರು ಗೃಹಸ್ಥರ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡಬೇಕು. ನಿಮ್ಗೆಲ್ಲ ಈ ಉಪನಯನ ಆದವರಿಗೆಲ್ಲ ಗೊತ್ತಿರಬೇಕು. ಉಪನಯನದಲ್ಲಿ ಭಿಕ್ಷೆ ಅಂತ ಇರುತ್ತಲ್ವಾ, ಕಂಚಿ ಭಿಕ್ಷೆ ಅಂತ ಹೇಳ್ತಾರೆ, ಭಿಕ್ಷೆ ಅಂತ ಹೇಳ್ತಾರೆ. ಭವತಿ ಭಿಕ್ಷಾ ಅಂದಿ ಅಂತ ಅಮ್ಮನ ಹತ್ರ, ಇನ್ನು ಕೆಲವರ ಹತ್ರ ಎಲ್ಲ ಭಿಕ್ಷೆ ಬೇಡೋದೆಲ್ಲ ಇದೆಯಲ್ವಾ ಉಪನಯನದಲ್ಲಿ. ಅದು ಅವತ್ತಿಂದ ಶುರು ಮಾಡಿ ದಿವಸ ಮಾಡಕ್ಕಿರೋದು. ಅದು ಈಗ ಉಪನಯನಕ್ಕೆ ಸೀಮಿತ ಆಗ್ಬಿಟ್ಟಿದೆ ಅದು. ಆದ್ರೆ ಹಾಗಲ್ಲ ಅದು. ವಿದ್ಯಾರ್ಥಿ ಆದವನು ಅವತ್ತಿನ ಕಾಲದಲ್ಲಿ ಭಿಕ್ಷೆ ಎತ್ತಿಯೇ ಉದರಂಭರಣ ಮಾಡಬೇಕು. ಅವನು ರಾಜನ ಮಗನಾಗಿರ್ಬೋದು, ದೊಡ್ಡ ಶ್ರೀಮಂತರ ಮಗನಾಗಿರ್ಬೋದು, ಅದೇ ವಿಷಯ ಅಲ್ಲ. ಗುರುಕುಲಕ್ಕೆ ಬಂದ ಮೇಲೆ ಭಿಕ್ಷಾಂಡದಿಂದಲೇ ಜೀವನ ಮಾಡಬೇಕು. ಯಾಕೆಂದ್ರೆ ಅವನಿಗೆ ಹಸಿವು ಅಂದ್ರೆ ಇನ್ನೊಂದು ಗೊತ್ತಿರಬೇಕು, ಅವನಿಗೆ ನಯವಿನಯ ಗೊತ್ತಿರಬೇಕು, ದೈನ್ಯ ಗೊತ್ತಿರಬೇಕು, ಅವನಿಗೆ ಸರಳ ಜೀವನ ಗೊತ್ತಿರಬೇಕು. ನಾಳೆ ಯಾವತ್ತಾರು ಯಾರಾದ್ರೂ ಬಂದು ದೇಹಿ ಅಂತಂದ್ರೆ ನಾಸ್ತಿ ಅಂತಂದು ಬರ್ತವನು ತಗೊಂತ ಕೊಡೋ ತರ ಬುದ್ಧಿ ಬರಬೇಕು ಅಂದ್ರೆ ಅವನ ಬಾಲ್ಯ ಹಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಹಾಗೆ ಅಂತ ಒಂದು ಮನಸ್ಸು ಅವನಿಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಮಾಧುಕರಿ ವೃತ್ತಿ ಎಂಬುದಾಗಿ ಅದನ್ನು ಕರೀತಾರೆ. ಮಧುಕರ ಅಂದ್ರೆ ಗೊತ್ತಾ ನಿಮ್ಗೆ? ಮಧುಕರ ಗೊತ್ತಾ? ಮಧು ಗೊತ್ತಾ? ಮಧು ಅಂದ್ರೆ ನಮ್ಮ ಫ್ರೆಂಡ್ ಅಂತ ಅನ್ಬೇಡಿ, ಆ ಮಧು ಅಲ್ಲ. ಮಧು ಅಂದ್ರೆ ಜೇನು. ಮಧುಕರ ಅಂದ್ರೆ ಜೇನನ್ನು ಮಾಡೋರು. ಯಾರು ಜೇನನ್ನು ಮಾಡೋರು? ಜೇನು ಎಲ್ಲಿಂದ ಬರುತ್ತೆ? ಬಾಟ್ಲಿ ಅಂತ ಅನ್ಬೇಡಿ, ಅಥವಾ ಅಂಗಡಿ ಅಂತ ಅನ್ಬೇಡಿ. ಜೇನು ಹುಳುವಿನಿಂದ ಬರುತ್ತೆ. ಮಧುಕರ ಅಂದ್ರೆ ಜೇನನ್ನು ನಿರ್ಮಿಸುವ, ಜೇನನ್ನು ಉತ್ಪಾದಿಸುವ ಜೇನು ಹುಳು ಇದೆಯಲ್ಲ, ಅದನ್ನು ಮಧುಕರ ಎಂಬುದಾಗಿ ಕರೀತಾರೆ. ಮಾಧುಕರಿ ಅಂದ್ರೆ ಜೇನು ಹುಳುವಿನ ರೀತಿಯ ಒಂದು ವೃತ್ತಿ ಅದು. ಜೇನು ಹುಳು ಏನ್ ಮಾಡುತ್ತೆ? ಜೇನು ಹುಳು ಎಲ್ಲಿಂದ ಜೇನನ್ನು ಸಂಗ್ರಹ ಮಾಡುತ್ತೆ? ಮಕರಂದ ಎಲ್ಲಿಂದ ಬರುತ್ತೆ ಜೇನು ಹುಳುವಿಗೆ ಹೇಳಿ? ಹೂವುಗಳಿಂದ ಬರುತ್ತೆ. ಹೂವುಗಳ ಮಕರಂದ. ಹೂವು ಇಷ್ಟಿದ್ರೆ ಮಕರಂದ ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ. ಆ ಸಿಹಿಯಾದ
ದ್ರವ ಇದೆಯಲ್ಲ, ಎಷ್ಟಿರುತ್ತೆ? ಇಷ್ಟೇ ಒಂದೊಂದು ಹೂವಿನಲ್ಲಿ. ಈ ಜೇನು ಪಾಪ ಒಂದೊಂದೇ 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 ಹೂವಿಗೆ ಹೋಗಿ ಆ ಮಕರಂದನ ಸಂಗ್ರಹ ಮಾಡಿ ತಂದು ದೊಡ್ಡ ಜೇನಿನ ಭಂಡಾರವನ್ನೇ ನಿರ್ಮಾಣ ಮಾಡುತ್ತೆ ಅಲ್ವಾ? ಒಂದೇ ಹೂವಿಂದ ಆಗತ್ತಾ? ನೀವು ತೋರಿಸಿ ನಮಗೆ, 1 ಲೀಟರ್ ಬರೋ ಹೂ, ಜೇನು ಬರೋಂತ ಒಂದು ಹೂ ತೋರಿಸಿ. ಇದೆಯಾ ಯಾವ್ದಾದ್ರು ಆ ಥರದ್ದು? ಒಂದು ಜೇನು ತತ್ತಿಯಲ್ಲಿ, ಜೇನುಗೂಡಲ್ಲಿ 1-2-3 ಲೀಟರ್ ಜೇನು ಇರ್ಬೋದು ಅಂತ ಅನ್ಕೊಳ್ಳಿ ನೀವು. ಅಷ್ಟೆಲ್ಲ ಜೇನು ಬರೋಂತ, ಮಕರಂದ ಬರೋಂತ ಹೂ ಇರುತ್ತೆ ಯಾವ್ದಾದ್ರು? ಎಷ್ಟೋ ಹೂವುಗಳನ್ನ ಹೋಗಿ ಭೇಟಿ ಮಾಡಿ, ಹೂವುಗಳನ್ನು ಕಂಡು ಆ ಹೂಗಳಲ್ಲಿ ಮಕರಂದ ಸಂಗ್ರಹ ಮಾಡ್ಕೊಂಡು ಬರುತ್ತೆ ಜೇನುಹುಳು ಅಲ್ವಾ? ಹಾಗೆ ಎಷ್ಟೋ ಮನೆಗಳಿಗೆ ಹೋಗಿ, ಅಷ್ಟೆಲ್ಲ ಅಲ್ಲ, ಜೇನುಹುಳು ತುಂಬಾ ಹೂಗಳ ಬಳಿ ಹೋಗುತ್ತೆ, ಅಷ್ಟೆಲ್ಲ ಅಲ್ಲ, ಕೆಲವಾರು ಮನೆಗಳಿಗೆ ಹೋಗಿ. ಯಾಕೆ ಒಂದೇ ಮನೆಗೆ ಭಾರ ಆಗಬಾರ್ದು? ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಮನೆಗೆ ದಾಳಿ ಇಟ್ಟರೆ ಮನೇಲಿ ಏನಿರುತ್ತೆ ಆಮೇಲೆ? ಹಾಗಾಗಿ ಅನೇಕ ಮನೆಗಳಿಗೆ ಹೋಗಿ ಅಲ್ಲಿಂದ ಭಿಕ್ಷೆಯನ್ನು ಸಂಗ್ರಹ ಮಾಡಿ ತರುವಾಗ ಮಧುಕರ ಜೇನುಹುಳುವಿನಂತೆ ಆಯಿತು ಆ ವಿದ್ಯಾರ್ಥಿಯ ವೃತ್ತಿ. ಹಾಗಾಗಿ ಮಾಧುಕರಿ ಎಂಬುದಾಗಿ ಆ ವೃತ್ತಿಯನ್ನು ಕರೀತಾರೆ. ಮಾಧುಕರಿ ವೃತ್ತಿಯ ಮೂಲಕವಾಗಿಯೇ ಉದರಂಭರಣ ಆಗ್ತಾ ಇದೆ. ಯಾರದು? ಉಪಮನ್ಯುವಿನದು. ಭೋ ಭೈಕ್ಷೇಣ ವೃತ್ತಿಯನ್ನು ಕಲ್ಪಯಾಮಿ, ಭಿಕ್ಷೆಯ ಮೂಲಕವಾಗಿ ನನ್ನ ಜೀವನ ಸಾಗ್ತಾ ಇದೆ. ತಮ್ ಉಪಾಧ್ಯಾಯ ಪ್ರತ್ಯುವಾಚ, ಗುರುಗಳು ಹೇಳಿದರು, ಮಯ್ಯ ನಿವೇದ್ಯ ಭೈಕ್ಷ್ಯಂ ನೋಪಯುಕ್ತವ್ಯಂ ಇತಿ. ಉಪಮನ್ಯು ಪರಂಪರೆ ಹಾಗಲ್ಲ, ಭಿಕ್ಷೆಯನ್ನು ಸಂಗ್ರಹ ಮಾಡಿದ ಮೇಲೆ ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡದೆ ಸೇವಿಸಬಾರ್ದು, ಇದು ಪದ್ಧತಿ. 10 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಎತ್ತಿ ತಂದು ಗುರುಗಳ ಮುಂದೆ ಇಟ್ಟು ನಮಸ್ಕಾರ ಮಾಡಬೇಕು. ಆಮೇಲೆ ಗುರುಗಳು ಕೊಟ್ಟಿದ್ದನ್ನು ತಗೊಂಡು ಹೋಗ್ಬೇಕು. ಅವ್ರು ಎಷ್ಟು ಕೊಡ್ತಾರೋ, ಏನು ಕೊಡ್ತಾರೋ ತಗೊಂಡೋಗಿ ಊಟ ಮಾಡಬೇಕು. ಅದನ್ನೇ ಗುರುಗಳು ಹೇಳ್ತಾರೆ, ಮೈ ನಿವೇದ್ಯ, ನನಗೆ ನೀನು ಸಮರ್ಪಿಸದೆ ಭಿಕ್ಷೆಯನ್ನು ನೋಪಯುಕ್ತವ್ಯಂ, ಭಿಕ್ಷೆಯನ್ನು ಉಪಯೋಗಿಸುವಂತೆ ಇಲ್ಲ. ಸ ತಥೇತ್ಯುಕ್ತ ಭಿಕ್ಷ್ಯಂ ಚರಿತ್ವ ಉಪಾಧ್ಯಾಯ ನಿವೇದಯಿತು. ಆಜ್ಞೆ ಮಾಡೋದು ಗುರುಗಳ ಕರ್ತವ್ಯ, ಪಾಲನೆ ಮಾಡೋದು ಶಿಷ್ಯನ ಕರ್ತವ್ಯ. ಉಪಮನ್ಯು ಹಾಗೆ ಮಾಡ್ತಾನೆ. ತಥಾ, ಹಾಗೆ ಆಗ್ಲಿ, ಹಾಗೆ ಮಾಡ್ತಾನೆ. ಮರುದಿನವೇ ಭಿಕ್ಷೆಯನ್ನು ಸಂಗ್ರಹ ಮಾಡಿ ತಂದು ಗುರುವಿನ ಮುಂದಿಟ್ಟು ನಮಸ್ಕಾರ ಮಾಡ್ತಾನೆ. ಅಲ್ಲಿವರೆಗೆ ಸಹಜವಾಗಿ ನಡೀತು. ಮಾಡ್ತಿರ್ಲಿಲ್ಲ ಉಪಮನ್ಯು, ಮಾಡುವಂತೆ ಆಯ್ತು. ಮಾಡಬೇಕಾಗಿತ್ತು, ಮಾಡ್ತಿರ್ಲಿಲ್ಲ. ಮಾಡುವಂತೆ ಗುರುಗಳ ಆದೇಶ ಆಯ್ತು, ಮಾಡಿದ. ಇದೆಲ್ಲ ಸರಿಯಾಯ್ತು. ಆದರೆ ಗುರುಗಳು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರಲ್ಲ, ಏನೂ ಕೊಡ್ಲೇ ಇಲ್ಲ ಉಪಮನ್ಯುವಿಗೆ. ಸರ್ವಮೇವ ಭೈಕ್ಷ್ಯಂ ಅಗೃಹಾತ್. ಭಿಕ್ಷೆ ಇಡೀ ಎಷ್ಟು ತಂದುಕೊಟ್ಟಿದ್ದ ಉಪಮನ್ಯು, ಒಂದು ತುತ್ತು ಕೂಡ ಮರಳಿ ಉಪಮನ್ಯುವಿಗೆ ಗುರುಗಳು ಕೊಡ್ಲಿಲ್ಲ. ಎಲ್ಲವನ್ನೂ ಇಟ್ಕೊಂಡ್ರು. ಯಾಕೆ ಇಟ್ಕೊಂಡ್ರು? ಉಪಮನ್ಯು ತಥಾ ಅಂತ, ಹಾಗೆ ಆಗ್ಲಿ ಅಂತ ಸ್ವಲ್ಪ ಹೊತ್ತು ನಿಂತಿದ್ದ. ಗುರುಗಳು ಏನು ಭಿಕ್ಷೆ ಕೊಡ್ಲಿಲ್ಲ, ಮರಳಿ ಕೊಡ್ಲಿಲ್ಲ. ಉಪಮನ್ಯು ಹಿಂದಿರುಗಿ ಬಂದ. ಗೋಸೇವೆಗೆ ಹೊರಟ. ಯಥಾ ಪ್ರಕಾರ ಪುನಃ ಅರಕ್ಷದ್ಗಾಹ, ಮತ್ತೆ ಹಸುಗಳನ್ನು ಕಾಯುವ ಕಾಯಕದಲ್ಲಿ ಉಪಮನ್ಯು ತೊಡಗಿದ. ಕೆಲವು ದಿನಗಳು ಕಳೆದು ಮತ್ತೆ ಒಂದು ದಿನ ಹಗಲೆಲ್ಲ ಹಸುಗಳನ್ನು ಕಾದು ಸಾಯಂಕಾಲ ಸತ್ಯಕ್ಕೆ ಗುರುಕುಲ ಮಾಗಮ್ಯ, ಗುರುಕುಲ ಅಂದ್ರೆ ಗುರುಗಳ ಮನೆ, ಅಲ್ಲಿಗೆ ಬಂದು ಉಪಮನ್ಯು ಗುರುವಿನ ಮುಂದೆ ನಿಂತು ನಮಸ್ಕಾರ ಮಾಡ್ತಾನೆ. ಗುರುಗಳು ಹೀಗೆ ನೋಡಿದ್ರು ಉಪಮನ್ಯುವನ್ನು. ಹೇಗಿದ್ದಾನೆ? ಹಾಗೆಯೇ ಇದ್ದಾನೆ. ಪೀವಾನಮೇವ ದೃಷ್ಟ, ಹಾಗೆ 1 ಗ್ರಾಮ್ ಕೂಡ ಕಡಿಮೆ ಆಗಿಲ್ಲ ನೋಡಿ. ಎಷ್ಟಿದ್ರು ಅಷ್ಟೇ ಇದ್ದಾನೆ. ಪೀವಾನಮೇವ ದೃಷ್ಟ, ಈಗಲೂ ಸ್ಥೂಲವಾಗಿ ಇದ್ದಾನಲ್ಲ. ಗುರುಗಳು ಕೇಳ್ತಾರೆ, ವತ್ಸ, ಮಗು, ಉಪಮನ್ಯು, ಹೇ ಉಪಮನ್ಯು, ಸರ್ವಂ ಅಶೇಷತಃ ತೇ ಭೀಕ್ಷ್ಯಂ ಗೃಹಾಮಿ. ನೀನು ತಂದುಕೊಟ್ಟ ಭಿಕ್ಷೆ ಎಲ್ಲವನ್ನು ನಾನೇ ಇಟ್ಕೊಳ್ತಾ ಇದ್ದೇನೆ. ಒಂದು ದಿನದೂ ಏನು ಕೊಡ್ತಾ ಇಲ್ಲ. ಒಂದು ದಿನವೂ, ಈ ಕೆಲವಾರು ದಿನಗಳು ಕಳೆದವಲ್ಲ, ಒಂದು ದಿನವೂ ಕೂಡ ಒಂದು ತುತ್ತು ಭಿಕ್ಷೆಯನ್ನು ಮರಳಿ ನಾನು ಕೊಡ್ತಾ ಇಲ್ಲ. ಕೇನ ಇದಾನೆ ಮೃತ್ಯುಂ ಕಲ್ಪಯಿಸಿ, ಮತ್ತೆ ಹೇಗೆ ನಿನ್ನ ಹೊಟ್ಟೆ ತುಂಬುತ್ತಾ ಇದೆ? ಹೇಗೆ ನಿನ್ನ ಜೀವನ ಸಾಗ್ತಾ ಇದೆ? ಉಪಮನ್ಯು ಹೇಳಿದನಂತೆ, ಸ ಏವ ಮುಕ್ತಃ
ಉಪಾಧ್ಯಾಯಂ ಪ್ರತ್ಯುವಾಚ ಭಗವತೆ ನಿವೇದ್ಯ ಪೂರ್ವಂ ಅಪರಂಚರಾಮಿ ತೇನ ವೃತ್ತಿಂ ಕಲ್ಪಯಾಮಿ. ಅದಾ ನಿಮಗೆ ಭಿಕ್ಷೆ ಸಮರ್ಪಣೆ ಮಾಡ್ತೇನಲ್ಲ, ಒಂದ್ಸಾರಿ ಹೋಗಿ ಭಿಕ್ಷೆ ಎತ್ಕೊಂಡ್ ಬರ್ತೇನೆ, ನಿಮಗೆ ಸಮರ್ಪಣೆ ಮಾಡ್ತೇನೆ, ಇನ್ನೊಂದ್ಸಾರಿ ಹೋಗಿ ಭಿಕ್ಷೆ ಎತ್ಕೊಂಡ್ ಬರ್ತೇನೆ, ಆಮೇಲೆ ಅದರಿಂದ ಜೀವನ ಮಾಡ್ತಾ ಇದ್ದಾನೆ. ಗುರುವಾಕ್ಯವನ್ನು ಉಲ್ಲಂಘನ ಮಾಡಿಲ್ಲ, ಉಪಮನ್ಯು ಪಾಲನೆ ಮಾಡಿದ್ದಾನೆ, ಆದ್ರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಜೀವನಕ್ಕೆ. ಹಾಗಾಗಿ ಭಗವತೆ ನಿವೇದ್ಯ ಪೂರ್ವಂ, ಮೊದಲ ಭಿಕ್ಷೆಯನ್ನು ನಿಮಗೆ ನಿವೇದನೆ ಮಾಡಿ, ಅಪರಂಚರಾಮಿ ಇನ್ನೊಂದು ಸಾರಿ ಓಡಾಡ್ತೇನೆ, ಇನ್ನೊಂದು ಭಿಕ್ಷೆಯನ್ನು ಎತ್ತುತ್ತೇನೆ, ತೇನ ವೃತ್ತಿಯನ್ನು ಕಲ್ಪಯಾಮಿ, ಹೀಗೆ ನನ್ನ ಜೀವನ ನಡೀತಾ ಇದೆ. ಗುರುಗಳು ಹೇಳಿದಂತೆ ಸೊಲ್ಲದು ನೈಷ ನ್ಯಾಯ ಗುರುವೃತ್ತಿ, ಇದು ನ್ಯಾಯವಲ್ಲ ನೀನು ಮಾಡ್ತಾ ಇರುವಂತದ್ದು. ಯಾಕೆ ನೀನು ಒಬ್ಬೇ ಇರೋದಾ ಗುರುಕುಲದಲ್ಲಿ? ಇನ್ನೂ ವಿದ್ಯಾರ್ಥಿಗಳಿಲ್ವಾ? ನೀನು ಹೋಗಿ ಇನ್ನೊಂದ್ಸಾರಿ ಭಿಕ್ಷೆ ಎತ್ಕೊಂಡ್ ಬಂದ್ರೆ ಅವ್ರಿಗೆ ತೊಂದರೆ ಆಗೋದಿಲ್ವಾ? ಎಷ್ಟೊಂದು ಕೊಡಕ್ ಸಾಧ್ಯ? ಮನೆಯವರಾದ್ರೂ ಭಿಕ್ಷೆಯನ್ನ ಎಷ್ಟು ಕೊಡಕ್ ಸಾಧ್ಯ? ನೀನೇ 2 ಸಾರಿ 3 ಸಾರಿ ಹೋದ್ರೆ ಉಳಿದವ್ರ ಪಾಡೇನು? ಅನ್ಯೇಷಾಮಪಿ ಭಿಕ್ಷೋಪಜೀವಿನ ಮೃತ್ಯುಪರೋಧಂ ಕರೋಷಿ. ಭಿಕ್ಷೆ ಎತ್ತಿ ಬದುಕುವವರು ಇನ್ನೂ ಬೇರೆ ಬ್ರಹ್ಮಚಾರಿಗಳಿದ್ದಾರೆ. ಹಾಗೆ ಗೃಹಸ್ಥರಿಗೆ ಮಾತ್ರ ಸ್ವತಃ ಅಡಿಗೆ ಮಾಡಿ ಊಟ ಮಾಡುವಂತ ಅಧಿಕಾರ. ವನಪ್ರಸ್ಥರಾಗಲಿ ಸನ್ಯಾಸಿಗಳಿಗಂತೂ ಭಿಕ್ಷೆಯನ್ನು ಎತ್ತಬೇಕು ಅವರು. ಹಾಗಾಗಿ ಭಿಕ್ಷೆಯಿಂದ ಬದುಕುವಂತ ಉಳಿದವರಿಗೆಲ್ಲ ತೊಂದರೆ ಆಗ್ತದೆ. ನೀನು ಪುನಃ ಭಿಕ್ಷೆಗೆ ಹೋದ್ರೆ ಲುಬ್ಧೋಸಿ, ನೀನು ಲೋಭಿಯಾಗಿದೆಯೇ, ಈ ತರ ಮಾಡಬಾರದು. ನೋಡಿ, ನಮ್ಮ ಊಟವು ಅನ್ಯರಿಗೆ ಉಪದ್ರವವಾಗಬಾರದು ಎನ್ನುವ ಪಾಠ ಅಲ್ವಾ? ನಮ್ಮ ನಗು ಬೇರೆಯವರ ಅಳಿವಿಗೆ ಕಾರಣ ಆಗಬಾರದು. ಯಾರನ್ನೋ ಅಳಿಸಿ ನಾವು ನಗಬಾರದು, ಯಾರನ್ನೋ ನೋಯಿಸಿ ನಾವು ಖುಷಿ ಪಡಬಾರದು. ಹೌದೋ ಅಲ್ವೋ? ಹಾಗೆಯೇ ನಮ್ಮ ಊಟ ಇದೆಯಲ್ಲ, ಯಾರ ಹೊಟ್ಟೆಯನ್ನು ಹೊಡೆದು ಬರಬಾರದು ಅಂತ. ಯಾರಿಗೋ ಊಟ ಇಲ್ಲ ಅನ್ನುವಂತೆ ಮಾಡಿ ನಾವು ಊಟ ಮಾಡಬಾರದು. ಎಲ್ಲಿಯವರೆಗೆ ಅಂದ್ರೆ ನೋಡಿ, ನೀವೇ ದುಡಿದು ನೀವೇ ಸಂಪಾದನೆ ಮಾಡಿ ನೀವೇ ಅಡಿಗೆ ಮಾಡಿಕೊಂಡು ನೀವೇ ಊಟ ಮಾಡೋದಾದ್ರೂ ಜಾಸ್ತಿ ಊಟ ಮಾಡಬಾರದು, ಅಗತ್ಯಕ್ಕಿಂತ ಹೆಚ್ಚು ಊಟ ಮಾಡಬಾರದು. ಯಾಕಂದ್ರೆ ಹಸಿದು ಹೊಟ್ಟೆಗೆ ಏನು ಇಲ್ಲದೆ ಸಾಯುವಂತ ಜೀವಗಳು ಎಷ್ಟಿಲ್ಲ ಪ್ರಪಂಚದಲ್ಲಿ, ಮನುಷ್ಯರೇ ಎಷ್ಟಿಲ್ಲ ಹೇಳಿ. ಹೊಟ್ಟೆಗೆ ಇಲ್ಲದೆ ಸಾಯುವಂತವ್ರು ನಾವು ಹೆಚ್ಚು ಊಟ ಮಾಡೋದು ಸರಿಯಾ? ಯಾರಿದ್ದು ಪಾರಣದ್ದು? ನಾವೇ ದುಡಿದು ನಾವೇ ಅಡಿಗೆ ಮಾಡಿ ಬಂದ ಊಟವಾದ್ರೂ ಕೂಡ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ, ಹೊಟ್ಟೆ ತುಂಬುವಷ್ಟು ಅಲ್ಲ, ಹೊಟ್ಟೆ ತುಂಬುವಷ್ಟು ಊಟ ಮಾಡಿದ್ರೆ ಕಾಯಿಲೆಗಳು ಬರ್ತವೆ. ಹೊಟ್ಟೆ ಪೂರ ತುಂಬಬಾರದು. ಹೊಟ್ಟೆ ಅರ್ಧ ಘನಾಹಾರ, ಕಾಲು ಭಾಗ ದ್ರವಾಹಾರ. ಶಾಸ್ತ್ರ ಇರೋದಾಗಿ ಕಾಲು ಭಾಗ ಬಿಡಬೇಕು, ಇನ್ನೊಂದು ಮುಕ್ಕಾಲು ಭಾಗ ಮಾತ್ರವೇ ಹೊಟ್ಟೆ ತುಂಬಬೇಕು ಹೊರತು ಇಡೀ ಹೊಟ್ಟೆ ತುಂಬಿದ್ರೆ ರೋಗ. ಹಾಗಾಗಿ ಅಷ್ಟು ಮಾತ್ರವೇ, ಜೀವನಕ್ಕೆ ಬೇಕಾಗುವಷ್ಟು ಮಾತ್ರವೇ ಊಟ ಮಾಡಬೇಕು ಹೊರತು ಹೆಚ್ಚು ಊಟ ಮಾಡಬಾರದು. ಅದು ಯಾರದ್ದು ಇನ್ಯಾರದ್ದು ಅಂತ. ಇದಕ್ಕೆ ಯಮಸ್ಮೃತಿಯೂ ಇದೆ. ಯಮ ಶಿಕ್ಷೆ ಕೊಡುವನು, ಶಿಕ್ಷೆ ರಕ್ಷೆ, ತಪ್ಪು ಒಪ್ಪು ಜೀವನದಲ್ಲಿ ಹೇಳೋನು. ಅವನು ಏನು ಹೇಳಿದಾನೆ? ಆಹಾರ ಮಾತ್ರ ಅದಧಿಕಂ ನಕಿಂಚಿತ್ ಭಿಕ್ಷಮಾಚರೇತ್. ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಊಟ ಮಾಡಬಾರದು, ಭಿಕ್ಷೆಯನ್ನು ಎತ್ತಬಾರದು. ಯುಜ್ಯತೆ ಸ್ಥೇಯ ದೋಷೇಣ ಕಾಮತೋಧಿಕಂ ಆಹಾರನ್. ಅಗತ್ಯಕ್ಕಿಂತ ಹೆಚ್ಚು ಭಿಕ್ಷೆಯನ್ನು ಎತ್ತಿದ್ರೆ ಕದ್ದ ಫಲ. ಅಗತ್ಯಕ್ಕಿಂತ ಹೆಚ್ಚು ಊಟ ಮಾಡಿದ್ರೆ ಶರೀರ ಧಾರಣೆಗೆ ಎಷ್ಟು ಬೇಕೋ, ಏನ್ ಬೇಕೋ, ಆರೋಗ್ಯವಾಗಿ ಚೆನ್ನಾಗಿ ಬದುಕೋದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಬಾಯಿ ಚಪಲಕ್ಕೆ, ನಾಲ್ಗೆ ಚಪಲಕ್ಕೆ ಊಟ ಮಾಡಿದ್ರೆ ಕದ್ದ ಫಲ, ಚೌರ್ಯದ ಫಲ ಇದೆ ಅದಕ್ಕೆ. ಇದು ಥಿಯರಿ ಆಯ್ತು ನಿಮ್ಗೆ ಹೇಳಿದ್ದು. ಪ್ರಾಕ್ಟಿಕಲ್ ನೀವು ತೋರಿಸ್ಬೇಕಲ್ವಾ? ಭೀಮನ ದೃಷ್ಟಾಂತ ಇದೆ. ಭೀಮ ಅಂದ್ರೆ ಬಂಡಿ ಊಟ ಮಾಡಿದವನಲ್ಲ ಭೀಮ, ಬಕನ ಬಂಡಿ ಇಡೀ ಊಟ ಮಾಡಿದವನು. ಅವನ ಯುದ್ಧ ಸಾಮರ್ಥ್ಯ ಎಷ್ಟು ದೊಡ್ಡದೋ ಅವನ ಊಟದ ಸಾಮರ್ಥ್ಯವೂ ಕೂಡ ಅದಕ್ಕಿಂತ ಏನು ಕಡಿಮೆ ಇಲ್ಲ. ಅವನು ಎಷ್ಟು ಬೇಕಾದ್ರೂ ಊಟ ಮಾಡ್ತಾ ಇದ್ದ. ಹಾಗಾಗಿ ಭಿಕ್ಷೆ ಎತ್ತಿ ಬಂದ್ರೆ ಪಾಂಡವರು ಅರ್ಧ ಭಾಗ ಭೀಮನಿಗೆ ಕೊಡ್ತಾ ಇದ್ಲಂತೆ ಕುಂತಿ, ಇನ್ನು ಅರ್ಧದಲ್ಲಿ ಉಳಿದವ್ರು ಎಲ್ಲರಿಗೂ ಸೇರಾಗ್ತಾ ಇತ್ತು. ನಾವು ಕೇಳ್ತೇವೆ ಏಕಚಕ್ರ ನಗರದಲ್ಲಿ ಆ ಕಥೆಯನ್ನು ಕೇಳ್ತೇವೆ. ಹಾಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಪಾಂಡವರ ಅಂತ್ಯ ಹೇಗಾಯ್ತು ಅಂತ ಗೊತ್ತಾ ನಿಮ್ಗೆ? ಪಾಂಡವರ ಅಂತ್ಯ ಹೇಗಾಯ್ತು? ಏನೋ ಕಾಯಿಲೆ ಬಂದು ಹೋಗಿದ್ದಲ್ಲ, ವಯಸ್ಸಾಗಿ ಹೋಗಿದ್ದಲ್ಲ, ಯುದ್ಧದಲ್ಲಿ ಸತ್ತಿದ್ದೂ ಅಲ್ಲ. ಅವರು ಕೊನೆಯಲ್ಲಿ ಮಹಾಪ್ರಸ್ಥಾನ ಮಾಡ್ತಾರೆ. ಮಹಾಪ್ರಸ್ಥಾನ ಅಂದ್ರೆ ಬದುಕು ಸಾಕು ಅಂತ ಅನಿಸಿದಾಗ ಮಾಡಬೇಕಾದನ್ನೆಲ್ಲ ಮಾಡಿ ಕರ್ತವ್ಯಗಳನ್ನು ಪೂರೈಸಿದ ಮೇಲೆ
ಮಹಾಪ್ರಸ್ಥಾನ ಅಂತ ಮಾಡೋ ಪದ್ಧತಿ ಇತ್ತು. ಈಶಾನ್ಯಕ್ಕೆ ಅಭಿಮುಖವಾಗಿ, ಉತ್ತರಕ್ಕೂ ಈಶಾನ್ಯಕ್ಕೆ ಅಭಿಮುಖವಾಗಿ ನಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿವರೆಗೆ ಅಂದ್ರೆ ಶರೀರ ಬೀಳೋವರೆಗೆ. ಅನ್ನ ಆಹಾರಗಳನ್ನು ಪರಿತ್ಯಜಿಸಿ, ಅನ್ನ ನೀರು ಏನು ಇಲ್ಲದೆ ನಡ್ಕೊಂಡು ಹೋಗ್ತಾ ಇರೋದು. ಸ್ವರ್ಗದ ದಿಕ್ಕಿಗೆ ಮುಖ ಮಾಡಿ ನಡ್ಕೊಂಡು ಹೋಗ್ತಾ ಇರೋದು. ಹೀಗೆ ಪಾಂಡವರಂತೆ ಆಗಿತ್ತು. ಶರೀರ ಬಿದ್ದಾಗ ಮುಗಿಯಿತು ಅಂತ ಒಂದು ಮುಕ್ತಿ ಇದು. ಅಲ್ಲಿ ಏನಾಯ್ತು ಅಂತಂದ್ರೆ 5 ಪಾಂಡವರು, ದ್ರೌಪದಿ, 6 ಜನ ಮಹಾಪ್ರಸ್ಥಾನಕ್ಕೆ ಹೋಗಿದ್ದು. ಅವ್ರ ಹಿಂದೆ ಒಂದು ನಾಯಿಯೂ ಬಂತಂತೆ. ಎಲ್ಲಿಂದ ಬಂತೋ, ಅವ್ರ ಮನೆಯಿಂದ ಬಂದಿದ್ದಲ್ಲ ನಾಯಿ ಅದು. ಇಲ್ಲೊಂದಿದೆ ನೋಡಿ. ಹೀಗೆ ಆ ನಾಯಿ ವಿಶೇಷವಾದ ನಾಯಿ ಅದು. ಇನ್ನೊಮ್ಮೆ ಆ ಕಥೆಯನ್ನು ನೋಡೋಣ. ಅದನ್ನ 5 ಪಾಂಡವರು, ಹಿಂದೆ ದ್ರೌಪದಿ, ನಾಯಿ ನಡ್ಕೊಂಡು ಹೋಗ್ತಾ ಹೋಗ್ತಾ ಮೊದಲು ದ್ರೌಪದಿ ಬಿದ್ದಳು. ಭೀಮ ಕಾರಣ ಕೇಳ್ತಾನೆ, ಯಾಕೆ ದ್ರೌಪದಿ ಬಿದ್ದಳು ಅಂತ. ಧರ್ಮರಾಜ ಕಾರಣ ಹೇಳ್ತಾನೆ ಅದಕ್ಕೆ. ಆಕೆಗೆ ರೂಪದ ಗರ್ಭ ಇತ್ತು. ಪಂಚಪಾಂಡವರಲ್ಲಿ ಅರ್ಜುನನ ಮೇಲೆ ಪಕ್ಷಪಾತ ಇತ್ತು ಆಕೆಗೆ, ಅದಕ್ಕಾಗಿ ಬಿದ್ದಳು. ಸಹದೇವ ಬಿದ್ದ. ಭೀಮ ಕೇಳ್ದ, ಅಣ್ಣ ಸಹದೇವ ಯಾಕೆ ಬಿದ್ದ ಧರ್ಮರಾಜನಲ್ಲಿ. ಹಿಂದಿರುಗಿ ನೋಡಿದ ಧರ್ಮರಾಜ ಹೇಳ್ತಾನೆ, ಅವನಿಗೆ ವಿದ್ಯೆಯ ಮದ ಇತ್ತು, ದೊಡ್ಡ ವಿದ್ಯಾವಂತ ಸಹದೇವ. ನಕುಲ ಬಿದ್ದ. ದೊಡ್ಡ ರೂಪವಂತ ನಕುಲ, ಸುರಸುಂದರ ಅವತ್ತಿನ ಕಾಲದಲ್ಲಿ. ಅವನಿಗೆ ರೂಪದ ಮದ ಇತ್ತು ನಕುಲನಿಗೆ. ಮತ್ತೆ ಅರ್ಜುನ ಬಿದ್ದ. ಭೀಮನಿಗೆ ಧರ್ಮರಾಜ ಹೇಳ್ತಾನೆ, ಅರ್ಜುನನಿಗೆ ಪರಾಕ್ರಮದ ಮದ ಇತ್ತು. ಈ ಗರ್ವ ಅನ್ನೋದು ಪತನಕ್ಕೆ ಕಾರಣ ಆಗುತ್ತೆ. ಇದೆಲ್ಲ ಆಯ್ತಲ್ಲ. ಧರ್ಮರಾಜ ಭೀಮ ಇಬ್ಬರೇ ಹೋಗ್ತಾ ಇದ್ರು. ಯುಧಿಷ್ಠಿರ ಭೀಮ ಇಬ್ಬರೇ ಹೋಗ್ತಾ ಇದ್ರು. ಮುಂದೆ ಧರ್ಮರಾಜ, ಹಿಂದೆ ಭೀಮ. ಭೀಮನೇ ಬಿದ್ದ. ಭೀಮ ನೋಡಿ ಅವನು ತಾಕತ್ತು. ಸಾಯೋದ್ರೊಳಗೆ ಅಣ್ಣನ್ ಕೇಳಿದಂತೆ, ಅಣ್ಣ ನಾನು ಯಾಕೆ ಬಿದ್ದೆ. ದ್ರೌಪದಿ ಯಾಕೆ ಬಿದ್ದಳು, ಸಹದೇವ ಯಾಕೆ ಬಿದ್ದ, ನಕುಲ ಯಾಕೆ ಬಿದ್ದ, ಅರ್ಜುನ ಇವನೇ ಕೇಳಿದವನು. ಅಣ್ಣನಿಂದ ಉತ್ತರ ಬಂದಿತ್ತು. ತಾನೇ ಬಿದ್ದಾಗ ಅವನು ಜಿಜ್ಞಾಸೆ ನಾವು ಮೆಚ್ಚಬೇಕು. ಸಾಯೋದಕ್ಕಿಂತ ಮೊದಲು ಅಣ್ಣನನ್ನು ಕಾರಣ ಕೇಳ್ತಾನೆ. ಅಣ್ಣ ಹೇಗಾದ್ರು ಬದುಕ್ಸು, ನೀರು ಕೊಡು, ಹಾಗೆಲ್ಲ ಅನ್ನಿಲ್ಲ ಭೀಮ. ಸಾಯಕ್ ಸಿದ್ಧ ಅವನು. ಸಾಯಕ್ಕಿಂತ ಮೊದಲು ಕಾರಣ ಕೇಳ್ತಾನೆ, ಅಣ್ಣ ನಾನ್ ಯಾಕೆ ಬಿದ್ದೆ. ಆಗ ಆ ಅಣ್ಣ ಪರಮಜ್ಞಾನಿ ಧರ್ಮರಾಜ ತಮ್ಮನಿಗೆ ಹೇಳಿದ್ದೇನು. ಹಿಂದಿರುಗಿ ನೋಡ್ಲಿಲ್ಲ ಆಗಲೂ ಕೂಡ ಧರ್ಮರಾಜ. ಮಹಾಪ್ರಸ್ಥಾನ ಅಂದ್ರೆ ಹಾಗೆ, ಹಿಂದಿರುಗಿ ನೋಡೋ ಪ್ರಶ್ನೆ ಇಲ್ಲ. ಹೋಗ್ತಾನೆ ಇರ್ಬೇಕು ಶರೀರ ಬೀಳೋವರೆಗೆ. ಅತಿಭುಕ್ತಂಚ ಭವತ, ಅಗತ್ಯಕ್ಕಿಂತ ಹೆಚ್ಚು ತಿಂದೆ ಭೀಮ ನೀನು. ನಿನ್ನ ದೇಹಧಾರಣೆಗೆ ಏನು ಅಗತ್ಯ ಇತ್ತೋ ಅದಕ್ಕಿಂತ ಹೆಚ್ಚು ತಿಂದೆ. ಅತಿಭುಕ್ತಂಚ ಭವತ, ಬಲದ ಗರ್ವ ಬೇರೆ, ಅದು ಸೇರಿದೆ. ಅನವೀಕ್ಷ ಪಾರಥ ತೇನಾಸಿ ಪತಿತಃ ಕ್ಷಿತವು. ಇಂದು ನಿನ್ನ ಪತನಕ್ಕೆ ಅಂದು ತಿಂದ ಅನ್ನವೇ ಕಾರಣ, ಅಗತ್ಯಕ್ಕಿಂತ ಹೆಚ್ಚು ನೀನು ತಿಂದಿದ್ದ ಕಾರಣ. ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ತಿನ್ನಲೂ ಬಾರದು. ನಮ್ಮದೇ ಶ್ರಮದಿಂದ ಬಂದಂತ ಊಟ ಆದ್ರೂ ಕೂಡ ನಮ್ಮ ಎಲೆಯಲ್ಲಿದೆ, ಇದೆ ಅಂತ ತಿನ್ಬೇಡ ಅಂತ ಬಡಿಸ್ಬಿಟ್ಟಿದ್ದಾರೆ. ಇನ್ನೇನ್ ಮಾಡೋದು, ವ್ಯರ್ಥ ಆಗತ್ತೆ ಅಂತ ತಿಂದ್ರೆ ಅನರ್ಥ ಆಗತ್ತೆ. ಎಷ್ಟು ಬೇಕೋ ಅಷ್ಟೇ, ಹೆಚ್ಚು ಉಳಿದದನ್ನ ಅಲ್ಲೇ ಬಿಡು. ಯಾಕೆಂದ್ರೆ ನೀನು ತಿಂದ್ರೆ ಮಾತ್ರ ಸಾರ್ಥಕ ಆಗಬೇಕು ಅಂತೇನಿಲ್ಲ. ಈ ಉಳಿದ ಅನ್ನವನ್ನ ನಾಯಿಗಳು ತಿಂತವೆ, ಬೇರೆ ಬೇರೆ ಪ್ರಾಣಿಗಳು ತಿಂತವೆ, ಕ್ರಿಮಿಕೀಟಗಳು ತಿಂತವೆ. ಅವೆಲ್ಲ ತಿಂದ್ರೂ ಕೂಡ ಸಾರ್ಥಕವೇ ಅನ್ನ. ಅದು ನಾವು ಊಟ ಮಾಡಿದ್ರೆ ಮಾತ್ರ ಸಾರ್ಥಕ ಅಂತ ಏನಾದ್ರು ಇದೆಯಾ? ಏನಿಲ್ಲ. ಅವುಗಳ ಜೀವನ ಆಗೋದು ಹೇಗೆ? ಹಾಗಾಗಿ ಹಾಗೆ ಉಳಿದಿದ್ದನ್ನ, ಅದು ದೇವರ ನೈವೇದ್ಯ ಮಾಡಿದಿದ್ರೆ, ನಾವು ದೇವರಿಗೆ ಸಮರ್ಪಿಸಿ ಅದನ್ನ ಊಟ ಮಾಡಿದಿದ್ರೆ ಅದು ಪವಿತ್ರ ಆಗಿರ್ತದೆ ಆ ಅನ್ನ. ಅದನ್ನು ತಿಂದ ಜೀವಗಳು ಉದ್ಧಾರ ಆಗ್ತವೆ. ಶಪಿಸ್ತೇವೆ, ನಮ್ಮ ಸುತ್ತಮುತ್ತ ಇರೋ ಜೀವಗಳು ಶಪಿಸ್ತೇವೆ. ನೀವು ಕೂಡ ಗುರುಕುಲ ಸುತ್ತಮುತ್ತ ಯಾವ ಜೀವಗಳಿದ್ದಾವೋ, ಅದು ಮರಗಳಿರ್ಬೋದು, ಕ್ರಿಮಿಕೀಟ ಇರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಅವುಗಳಿಗೆಲ್ಲ ಉಣಿಸ್ಬೇಕು. ನೀವು ನಿಮ್ಮ ಅಡುಗೆಯಲ್ಲಿ, ನಿಮ್ಮ ಊಟದಲ್ಲಿ ಒಂದು ಪಾಲು ಅವುಗಳಿಗೂ ಸಲ್ಬೇಕು ಅಂತ. ಹಾಗಾಗಿ ಇದೆ ಅಂತ ತಿನ್ನೋದಲ್ಲ ಅಂತ. ಇನ್ನೊಂದು ತುತ್ತು ಬಾಕಿ ಇದೆ, ಸಾಕು ಅಂತಾಗಿದೆ, ನಿಲ್ಲಿಸು ಅಲ್ಲಿಗೆ, ಏಳು ಅಲ್ಲಿಗೆ. ಹಾಗಾಗಿ ಇದು ಸರಿಯಾಗಿರ್ತಕ್ಕಂಥ ಪದ್ಧತಿಯಿಂದ ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಾರದು. ಅತಿಭುಕ್ತಂಚ ಭವತ ಎಂಬುದಾಗಿ ಧರ್ಮರಾಜ ಹೇಳಿದಾನೆ ನೋಡಿ ಭೀಮನಿಗೆ ಅಂತ ನೆನ್ಪಿಟ್ಕೊಳ್ಬೇಕು ಅಂತ. ಹಾಗಾಗಿ ಇದನ್ನ ಯಾಕೆ ಹೇಳುದು ಅಂದ್ರೆ, ನಾವು ನಮ್ಮ ಹೊಟ್ಟೆ ತುಂಬಿಕೊಳ್ಳುವಾಗ, ನಮ್ಮ ಜೀವನಕ್ಕಾಗಿ ಏನಾದ್ರು ಮಾಡುವಾಗ ಏನು ಜಾಗ್ರತೆ ಮಾಡಬೇಕು ಅಂದ್ರೆ, ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ಬೇರೆಯವರ ಹೊಟ್ಟೆಗೆ ತೊಂದರೆ ಆಗ್ಬಾರ್ದು, ಬೇರೆಯವರ ಬದುಕಿಗೆ ತೊಂದರೆ ಆಗ್ಬಾರ್ದು. ಹಾಗೆಯೇ ನಾವು ಜೀವನ ಮಾಡಬೇಕು. ಹಾಗಾಗಿ ಗುರುಗಳು ಶಿಷ್ಯನಿಗೆ ಹೇಳಿದ್ರು,
ಎರಡೆರಡು ಸಾರಿ ಭಿಕ್ಷೆ ಎತ್ತೋ ಪದ್ಧತಿ ಇಲ್ಲ, ಒಂದೇ ಸಾರಿ. ಬೇರೆಯವ್ರಿಗೆ ತೊಂದರೆ ಆಗ್ತದೆ. ಉಪಮನ್ಯು ಏನಂದ? ತಥಾ, ಹಾಗೆ ಆಗ್ಲಿ. ಮತ್ತೇನ್ ಮಾಡ್ದ? ಗಾ ಅರಕ್ಷತ್, ಹಸುಗಳನ್ನು ಮೇಯಿಸಿದ. ಹಸು ಕಾಯಲಿಕ್ಕೆ ಹೋದ. ಗುರುಗಳು ಕೊಟ್ಟ ಕರ್ತವ್ಯ. ಗುರುಗಳು ಮಾಡು ಎಂದಿದ್ದನ್ನು ಮಾಡಿದ್ದಾನೆ. ಮಾಡು ಅಂತ ಹೇಳಿದ್ದೇನ? ಹಸುಗಳನ್ನ ರಕ್ಷಿಸು. ಮಾಡಬೇಡ ಎಂದಿದ್ದನ್ನ ಮಾಡಲಿಲ್ಲ. ಇನ್ನೊಂದು ಭಿಕ್ಷೆ ಎತ್ತಬೇಡ ಅಂತ ಎತ್ತಲಿಲ್ಲ. ಕೆಲವು ಸಮಯ ಕಳೀತು, ಕೆಲವು ದಿನಗಳು ಕಳೆದು ಮತ್ತೆ ಯಥಾ ಪ್ರಕಾರ ಒಂದು ದಿನ ಹಗಲೆಲ್ಲ ಹಸುಗಳನ್ನು ಕಾದು ಸಾಯಂಕಾಲದ ಹೊತ್ತಿಗೆ ಗುರುಗಳ ಮನೆಗೆ ಬಂದು ಗುರುಗಳ ಮುಂದೆ ನಿಂತ ನಮಸ್ಕಾರ ಮಾಡಿದ. ಗುರುಗಳು ನೋಡ್ತಾರೆ, ಹೇಗಿದ್ದಾನೆ ಉಪಮನ್ಯು? ಬಡಕಲಾಗಿರ್ಬೋದಲ್ವಾ ಈಗ ಇಷ್ಟೊತ್ತಿಗೆ? ಇಲ್ಲವೇ ಇಲ್ಲ, ಹಾಗೇ ಇದಾನಂತೆ. ಹೇಗೆ ಹೇಗೆ ಅಂದ್ರೆ ಸ್ವಲ್ಪ ತಮಾಷೆಗೆ ಹೇಳ್ಬೇಕಾ? ಪೂರಿಯ ಹಾಗೆ. ಪೂರಿಗೆ ಪೂರಿ ಅಂತ ಯಾಕೆ ಕರೀತಾರೆ? ತುಂಬಿಕೊಂಡಿದೆ ಅಂತ. ಆ ಪೂರಿ ಶಬ್ದ ಸಂಸ್ಕೃತ ಶಬ್ದ, ಸಂಸ್ಕೃತದಿಂದ ಬಂದಿರತಕ್ಕಂಥದ್ದು. ಪೂರ್ಣ, ಈ ಆ ಧಾತ್ವಿಗೆ ಅದೇ ಅರ್ಥ, ಅದು ತುಂಬಿಕೊಳ್ಳೋದು ಅಂತ. ಇವನು ಒಳ್ಳೆ ಮೈಕೈ ತುಂಬಿಕೊಂಡೇ ಇದ್ದಾನೆ. ಪೀವಾನಮೇವ ದೃಷ್ಟ ಮತ್ತೆ ಮೊದಲಿನಂತೆಯೇ ಸ್ಥೂಲವಾಗಿರತಕ್ಕಂಥ ಉಪಮನ್ಯುವನ್ನು ಕಂಡು ಗುರುಗಳು ಹೇಳಿದ್ರು, ವತ್ಸ, ಮಗು ಉಪಮನ್ಯು, ಅಹಂತೆಯ ಸರ್ವಂ ಭೈಕ್ಷ್ಯಂ ಗೃಹ್ಣಾಮಿ. ಅಪ್ಪ, ನಿನ್ನ ಎಲ್ಲಾ ಭಿಕ್ಷೆ ನಾನೇ ಸ್ವೀಕಾರ ಮಾಡ್ತಾ ಇದ್ದೇನೆ, ನಿನಗೇನು ಕೊಡ್ತಾ ಇಲ್ಲ. ನಾ ಚಾನ್ಯಚ್ಚರಿಸಿ ಮತ್ತೆ ಇನ್ನೊಂದು ಭಿಕ್ಷೆ ನೀನು ಹೋಗ್ತಾ ಇಲ್ಲ. ನನ್ನ ಮಾತನ್ನು ಮೀರೋದಿಲ್ಲ, ನೀನು ಗೊತ್ತು ನನಗೆ. ಪೀವಾನಸಿ ಭೃಶಂ, ಆದ್ರೂ ಒಳ್ಳೆ ಸ್ಥೂಲಕಾಯನಾಗೇ ಇದ್ದೀಯೇ. ಕೇನ ವೃತ್ತಿ ಕಲ್ಪಿಸಿ ಉದರಂಭರಣ, ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ ನೀನು? ಜೀವನಕ್ಕೆ ಏನ್ ಮಾಡ್ತಿದ್ದಿ? ಸ ಏವ ಮುಕ್ತ ತಮ್ಮ ಉಪಾಧ್ಯಾಯಂ ಪ್ರತ್ಯುವಾಚ. ಉಪಾಧ್ಯಾಯರಿಗೆ ಪ್ರತ್ಯುತ್ತರವನ್ನು ಕೊಟ್ಟನಂತೆ ಉಪಮನ್ಯು, ಭೋ ಯಥಾಸಾಂ ಗವಾಂ ಪಯಸಾ ವೃತ್ತಿಂ ಕಲ್ಪಯಾಮಿ. ಇಷ್ಟೆಲ್ಲ ಹಸುಗಳನ್ನು ನನಗೆ ನೀವು ಕೊಟ್ಟಿದ್ದೀರಿ, ಗೋವುಗಳನ್ನು ಕಾಯಲಿಕ್ಕೆ ಹೇಳಿದ್ದೀರಿ, ಅವುಗಳ ಹಾಲು ಕುಡಿದು ಬಿಡ್ತೇನೆ. ನೋಡಿ, ಬೇರೆ ಏನೂ ಇಲ್ಲದೆ ಇದ್ರು, ಹಸುಗಳ ಹಾಲು ಒಂದೇ ಇದ್ರು ಹಾಗಿರ್ಬೋದು. ಹೇಗೆ ದಷ್ಟಪುಷ್ಟನಾಗಿರ್ಬೋದು ಅಂತ. ಇವೆಲ್ಲ ಬೇಕು ಅಂತಿಲ್ಲ ಏನು ಅಂತ. ಉಪಮನ್ಯುವೇ ಸಾಕ್ಷಿ. ಏತಾಸಾಂ ಗವಾಂ ಪಯಸ, ಈ ಎಲ್ಲ ಗೋವುಗಳ ಹಾಲಿನಿಂದ ವೃತ್ತಿಂ ಕಲ್ಪಯಾಮಿ, ನನ್ನ ಹೊಟ್ಟೆ ತುಂಬುತ್ತಾ ಇದೆ. ಗುರುಗಳು ಹೇಳಿದ್ರಂತೆ, ನೈತನ್ಯಾಯಂ, ಸರಿಯಲ್ಲ ಇದು. ಯಾಕೆ? ಪಯ ಉಪಯೋಕ್ತುಂ ಭವತೋ ಮಯಾ ನಾಭ್ಯನುಜ್ಞಾತಂ. ನಾನು ನಿನಗೆ ಹಸುಗಳನ್ನು ಕಾಯಲಿಕ್ಕೆ ಹೇಳಿದ್ದೇನೆ, ಹಾಲು ಕುಡಿಯಲಿಕ್ಕೆ ಹೇಳಿದ್ದೇನಾ? ಹಾಲು ಕುಡಿಯಲಿಕ್ಕೆ ಎಲ್ಲ ಹೇಳಿದ್ದೇನೆ ನಿನಗೆ ನಾನು? ಮತ್ತೆ ಹಾಲು ಯಾಕೆ ಕುಡಿದ ನೀನು? ನೈತನ್ಯಾಯಂ ಪಯ ಉಪಯೋಕ್ತುಂ ಭವತೋ. ನೀನು ಹಾಲು ಉಪಯೋಗಿಸೋ ಸರಿಯಲ್ಲ ಹಸುಗಳದ್ದು. ಪಾಪ ಕರುಗಳು ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು ಅಂದ್ರಂತೆ ಗುರುಗಳು. ಉಪಮನ್ಯು ಏನಂದ? ನೀವದೇನ್ ಮಾಡ್ತಾ ಇದ್ರಿ? ಮತ್ತೇನ್ ಮಾಡ್ಬೇಕು ಗುರುಗಳು ಅಂತ ಕೇಳ್ತಾ ಇದ್ರೆ ಏನು? ಇಲ್ಲ, ನಿಮ್ ಮುಖ ನೋಡಿದ್ರೆ ಹೇಳುತ್ತೆ ನೀವು ಹಾಗೆಲ್ಲ ಕೇಳೋರಲ್ಲ ಅಂತ. ಆದ್ರೆ ಹಾಗೆ ಕೇಳೋ ಹಾಗೆ ಆಗ್ಬಿಡುತ್ತೆ. ಹೊಟ್ಟೆ ಒಂದು ಬಿಡ್ಬೇಕಲ್ಲ, ಹೊಟ್ಟೆ ತಾಳ ಹಾಕ್ತಾ ಇದ್ರೆ ತಲೆ ಕೆಟ್ಟೋಗುತ್ತೆ ಅಲ್ವಾ? ಆದ್ರೆ ಉಪಮನ್ಯು ಒಂದೇ ಶಬ್ದ ಅವನ ಬಾಯಿಂದ ಬಂದಿದ್ದು, ತಥಾ ಅಂತ. ತಥಾ ಅಂದ್ರೆ ಹಾಗೆ ಆಗ್ಲಿ, ಹಾಲು ಉಪಯೋಗಿಸಬಾರ್ದ? ಆಯ್ತು ಅಂತ. ಹಸುಗಳನ್ನ ಮೇಯಿಸಲಿಕ್ಕೆ ಹೋದ ಉಪಮನ್ಯು. ಮತ್ತೆ ಕೆಲವು ಸಮಯ ಕಳೀತು. ಮತ್ತೊಂದು ದಿನ ಹಸುಗಳನ್ನೆಲ್ಲ ಮೇಯಿಸಿ ಸಾಯಂಕಾಲದ ಹೊತ್ತಿಗೆ ಉಪಮನ್ಯು ಯಥಾ ಪ್ರಕಾರ ಗುರುಗಳ ಮನೆಗೆ ಬಂದ. ನಮಸ್ಕಾರ ಮಾಡಿದ ಗುರುಗಳಿಗೆ. ಗುರುಗಳ ಮುಂದೆ ನಿಂತಿದ್ದಾನೆ. ಗುರುಗಳು ನೋಡುತ್ತಾರೆ, ಈಗಲಾದ್ರೂ ಅವನು ಹೀಗಾಗ್ಬೇಕಿತ್ತೋ ಇಲ್ವೋ? ಈಗಾದ್ರೂ ಅವನು ವೆಯ್ಟ್ ಲಾಸ್ ಆಗ್ಬೇಕಿತ್ತೋ ಇಲ್ವೋ? ಸಫರ್ ಆಗ್ಬೇಕಿತ್ತೋ ಇಲ್ವೋ? ಏನೇನು ಆಗಿಲ್ವಂತೆ. ಪೀವಾನಮೇವ ದೃಷ್ಟ, ಅವನು ಹೇಗಿದ್ದನೋ ಹಾಗೆ ಇದ್ದಾನೆ. ಅದು ಏನಿದೆಯೋ ಅವನ ಶರೀರದಲ್ಲಿ ದೇವರಿಗೆ ಗೊತ್ತು. ಹಾಗೆಯೇ ಸ್ಥೂಲಕಾಯನಾಗಿದ್ದಾನೆ, ಏನೂ ವ್ಯತ್ಯಾಸ ಇಲ್ಲ. ಗುರುಗಳು ಕೇಳಿದ್ರು, ವತ್ಸ ಉಪಮನ್ಯು ಭೈಕ್ಷ್ಯಂ ನಾಶ್ನಾಸಿ, ಭಿಕ್ಷೆಯನ್ನೇನು ನೀನು ಊಟ ಮಾಡೋದಿಲ್ಲ. ನಾಚ ಅನ್ಯಚ್ಚರಿಸಿ, ಭಿಕ್ಷೆ ನಿನಗೆ ಸಿಕ್ಕೋದಿಲ್ಲ, ಮತ್ತೊಂದು ಭಿಕ್ಷೆ ನೀನು ಕೇಳಕ್ ಹೋಗೋದಿಲ್ಲ. ಪಯೋನ ಪಿಬಸಿ,
ಹಾಲು ಕುಡಿತಾ ಇಲ್ಲ. ಪೀವಾನಸಿ ಭೃಶಂ, ಮತ್ತೆ ನೀನು ಯಥಾ ಪ್ರಕಾರ ಸ್ಥೂಲಕಾಯನಾಗೇ ಇದೆಯೇ, ಗುಂಡು ಗುಂಡಾಗೇ ಇದೆಯೇ ನೀನು. ಏನ ಇದಾನೆ ಮೃತ್ಯಂ ಕಲ್ಪಯಿಸಿ, ಈಗ ಏನು ಊಟ ಮಾಡ್ತಾ ಇದೆಯೇ, ಈಗ ಹೇಗೆ ನಡೆಯುತ್ತೆ ಉದರಂ ಭರಣ ಅಂದಾಗ ಉಪಮನ್ಯು ಹೇಳಿದನಂತೆ, ಅದು ಕರುಗಳು ಹಸುಗಳು ಹಾಲು ಕುಡಿಯುವಾಗ ಕಟಬಾಯಿಯಿಂದ ನೊರೆ ಮತ್ತು ಸ್ವಲ್ಪ ಹಾಲು ಹೊರಗೆ ಬರುತ್ತಲ್ಲ, ಅದನ್ನೇ ಸೇವನೆ ಮಾಡ್ತೀನಿ. ಸುಮಾರು ಹಸುಗಳಿದಾವೆ, ಎಷ್ಟೋ ಕರುಗಳಿದಾವೆ, ಅವು ದಿನಕ್ಕೆ 2 ಸತಿ 3 ಸತಿ ಹಾಲು ಕುಡಿತಾವಲ್ಲ ಕರುಗಳು. ಆ ಸಮಯದಲ್ಲಿ ಅಷ್ಟೆಲ್ಲ ಕರುಗಳು ಸ್ವಲ್ಪನೇ ಆದ್ರೂ ಕೂಡ ಎಲ್ಲ ಸೇರಿ ಸಾಕಷ್ಟಾಗತ್ತೆ ಅವನಿಗೆ, ಬೇಕಾದಷ್ಟು ಗೋವುಗಳಿದ್ವಲ್ಲ. ಹಾಗಾಗಿ ಫೇನಂ ಪಿವಾಮಿ, ನೊರೆ ಹಾಲು, ಕರುಗಳ ಕಟವಾಯಿಯಿಂದ, ಕರುಗಳು ಹಸುಗಳ ಹಾಲನ್ನು ಕುಡಿಯುವಾಗ ಉಕ್ಕುವ ಕಟವಾಯಿಯಿಂದ ಉಕ್ಕುವ ನೊರೆ ಹಾಲನ್ನು ನಾನು ಸೇವಿಸ್ತೇನೆ. ಎಂ ಇಮೆ ಉತ್ಸಾಹ ಮಾತೃಣಾಂ ಸ್ತನಾತ್ ಪಿಬಂತ ಉದ್ಗಿರಂತಿ, ಕೆಚ್ಚಲಿನಿಂದ ಕುಡಿಯುವಾಗ ಬಾಯಿಂದ ಹೊರಗೆ ಬರುತ್ತಲ್ಲ ಅದು. ಗುರುಗಳು ಹೇಳಿದಂತೆ ಆ ಕರುಗಳು ಪಾಪ ನಿಂಗೆ ಹೊಟ್ಟೆಗಿಲ್ಲ ಅಂತ ಅನ್ಕೊಂಡು ಜಾಸ್ತಿ ಹೊರಗೆ ಹಾಕ್ತಾ ಇರ್ಬೇಕು ನೊರೆಗಳನ್ನು. ಇಲ್ಲಿ ಇಷ್ಟೆಲ್ಲ ನಿನಗೆ ಹೇಗೆ ಸಿಗ್ಬೇಕು ಅಂದ್ರೆ, ನಿನ್ನ ಹೊಟ್ಟೆ ತುಂಬುವಷ್ಟು, ನೀನು ಮತ್ತು ಸ್ಥೂಲಕಾಯನಾಗಿ ಇರುವಷ್ಟು ನಿನಗೆ ನೊರೆ ಹಾಲು ಸಿಗ್ತಾ ಇದೆ ಅಂದ್ರೆ ಪಾಪ ಆ ಕರುಗಳು ನಿನ್ನ ಮೇಲಿನ ಕರುಣೆಯಿಂದಲೇ ಹೆಚ್ಚು ಹಾಲನ್ನು ಹೊರಗೆ ಹಾಕ್ತಾ ಇರಬೇಕು ನಮ್ಮ ಕಟವಾಯಿಯಿಂದ. ಉತ್ಸಾಹ ಪ್ರಭೂತತರಂ ಪೇನನ್ ಉದ್ಗಿರಂತಿ ತ್ವದ ಅನುಕಂಪಯ, ನಿನ್ನ ಮೇಲಿನ ಅನುಕಂಪದಿಂದ ಗುಣವಂತಹ ಉತ್ಸಾಹ. ಆ ಕರುಗಳು ಎಷ್ಟು ಗುಣಶಾಲಿಗಳು, ಎಷ್ಟು ಒಳ್ಳೆಯ ಮನಸ್ಸು, ಒಳ್ಳೆ ಸ್ವಭಾವದವು ಆ ಕರುಗಳದ್ದೇನೋ ಸರಿಯಾಯ್ತು, ನೀನು ಮಾಡ್ತಿರೋ ಸರಿಯಲ್ಲ. ಅವು ನಿನ್ನ ಮೇಲೆ ಕನಿಕರದಿಂದ ತಮ್ಮ ಪಾಲಿನ ಹಾಲನ್ನು ಹೊರಗೆ ಹಾಕ್ತಾ ಇದ್ದಾವೆ ತಮ್ಮ ಕಟವಾಯಿಯಿಂದ. ನೀನು ಕರುಗಳ ಹಾಲಿನ ಪಾಲಿಗೆ ಹೋದಂತೆ ಆಯ್ತು. ಈಗ ಏತೇಷಾಮಪಿ ಉತ್ಸಾಹನ ಮೃತ್ಯುಪರೋಧಂ ಕರೋಷಿ, ಕರುಗಳ ಹೊಟ್ಟೆಗೆ ನೀನು ಹೋದಂತೆ ಆಯ್ತು, ಕರುಗಳ ಪಾಲಿನ ಹಾಲನ್ನು ನೀನು ಕೊಡದಂತೆ ಆಯ್ತು, ಮಾಡಬೇಡ. ಏವಂ ವರ್ತಮಾನ ಭೇನಮಪಿ ಭವಾನ್ ನ ಪಾತುಮರ್ಹತಿ, ನೀನು ನೊರೆಯನ್ನು ಕೂಡ ಕರುಗಳ ಕಟವಾಯಿಯಿಂದ ಉಕ್ಕುವ ನೊರೆ ಹಾಲನ್ನು ಕೂಡ ನೀನು ಕುಡಿಬಾರದು. ಈಗಲಾದ್ರೂ ಸಿಟ್ಟು ಬರಬೇಕೋ ಬೇಡವಾ ಉಪಮನ್ಯುವಿಗೆ? ಕೊನೆ ಪಕ್ಷ ಸಿಟ್ಟು ಬರದೆ ಹೊರ ತಲೆ ಬಿಸಿಯಾರ ಆಗ್ಬೇಕೋ ಬೇಡವಾ? ಕೇಳ್ಬೇಕೋ ಬೇಡವಾ ಅವನು? ಹಾಗಾದ್ರೆ ಏನ್ ಮಾಡ್ಬೇಕು ಅನ್ನೋದು ಕೇಳ್ಬೇಕೋ ಬೇಡವಾ? ಒಂದೇ ವಾಕ್ಯ, ಒಂದೇ ಶಬ್ದ, ಒಂದು ವಾಕ್ಯವೂ ಕೂಡ ಅಲ್ಲ. ತಥಾ, ಹಾಗೆ ಆಗಲಿ. ನಿರಾಹಾರ ಪುನಃ ಅರಕ್ಷದ್ಗಾಹ, ಉಪಮನ್ಯುವು ಅನಾಹಾರನಾಗಿಯೇ ಹಸಿದುಕೊಂಡೇ ಹಸುಗಳನ್ನು ರಕ್ಷಿಸಿದನು. ಈಗ ಅವನಿಗೆ ಹೊಟ್ಟೆಗೆ ಏನೂ ಸಿಗಲಿಲ್ಲ. ತಥಾ ಪ್ರತಿಷಿದ್ಧ, ಗುರುವಿನಿಂದ ಆಪರಿಯಾಗಿ ಪ್ರತಿಷಿದ್ಧನಾಗಿದ್ದಾನೆ. ಅಂದ್ರೆ ಎಲ್ಲದಕ್ಕೂ ನ ಅದು ತಿನ್ಬೇಡ, ಇದು ತಿನ್ಬೇಡ, ಅದು ಕುಡಿಬೇಡ, ಇದು ಕುಡಿಬೇಡ ಎಂಬುದಾಗಿ ಎಲ್ಲೆಡೆಯಲ್ಲಿ ಅವನಿಗೆ ಸ್ಟಾಪ್ ಸಿಗ್ನಲ್, ಪ್ರತಿಷೇಧ. ಅಂತಹ ಉಪಮನ್ಯು ಭೈಕ್ಷ್ಯಂ ನಾಶ್ನಾತಿ, ತಾನೆತ್ತಿ ತಂದ ಭಿಕ್ಷೆಯನ್ನು ಸೇವಿಸ್ತಾ ಇರಲಿಲ್ಲ. ನ ಚಾನ್ಯಚ್ಚರತಿ, ಇನ್ನೊಂದು ಭಿಕ್ಷೆಗೆ ಹೋಗ್ತಾ ಇರಲಿಲ್ಲ. ಪಯೋ ನ ಪಿಬತಿ, ಹಾಲು ಕುಡಿತಾ ಇರಲಿಲ್ಲ, ಹಸುಗಳು ಹಾಲನ್ನು ಕುಡಿತಾ ಇರಲಿಲ್ಲ. ಕೊನೆಗೆ ಫೇನಂ ನೋಪಯುಂಕ್ತೆ, ಕರುಗಳ ಕಟವಾಯಿಯಿಂದ ಉಕ್ಕುವ ನೊರೆಯನ್ನು ಕೂಡ ಚೂರು ಚೂರು ಏನು ನೊರೆ ಉಕ್ತದೆ ಅದನ್ನು ಕೂಡ ಸೇವಿಸಲಿಲ್ಲ. ಮತ್ತೇನಾಯ್ತು? ಉಪಮನ್ಯು ಹಸಿದು ಬಳಲಿದ. ಪಾಪ ಎಷ್ಟು ಹಸಿವೆ ಆಗಿರ್ಬೇಕು ಅವನು. ಒಂದು ಹೊತ್ತು ಅಂದ್ರೆ ಎಷ್ಟು ಹಸಿವೆ ಆಗುತ್ತೆ ಅಲ್ವಾ? ಒಂದು ಹೊತ್ತು ಅರ್ಧ ಹೊಟ್ಟೆ ಅಂದ್ರೂ ಕೂಡ ತುಂಬಾ ಹಸಿವೆ ಆಗುತ್ತೆ, ನಮ್ಗೆ ಕಷ್ಟ ಆಗುತ್ತೆ. ಇನ್ನೊಂದು ದೋಸೆ ತಿನ್ಬೋದಿತ್ತು ಅನ್ಬೇಕಾದ್ರೆ 7 ಅಂದ್ರೆ ಕಷ್ಟ ಆಗುತ್ತೆ. ಹಾಗಿರ್ಬೇಕಾದ್ರೆ ಒಂದು ಹೊತ್ತು ಊಟ ಇಲ್ಲದೆ ಇದ್ರೆ, 2 ಹೊತ್ತು ಇಲ್ಲದೆ ಇದ್ರೆ, 3 ಹೊತ್ತು ಇಲ್ಲದೆ ಇದ್ರೆ, 1-2 ದಿವಸ 3 ದಿವಸ ಇಲ್ಲದೆ ಇದ್ರೆ ಎಷ್ಟು ಕಷ್ಟ ಆಗ್ಬೋದಲ್ವಾ? ಕ್ಷುಧಾರ್ಥ, ಹಸುವಿನಿಂದ ಸಂಕಟಪಟ್ಟ ಉಪಮನ್ಯು. ಹೊಟ್ಟೆಗೆ ಏನೂ ಇಲ್ಲ. ಕೊನೆಗೆ ಏನಾಯ್ತು? ಹಸಿವನ್ನು ತಾಳಲಾರದೆ, ಹಸಿವನ್ನು ಎಷ್ಟು ಮಾತ್ರಕ್ಕೂ ತಾಳಲಾರದೆ ಸತ್ಯ ಹೋಗ್ತಾನೆ ಅಂತ ಅನ್ಸ್ಬಿಡ್ತಾನೆ. ಇನ್ನೊಂದು ಕ್ಷಣ ಇದ್ರೆ ಸತ್ಯ ಹೋಗ್ತಾನೆ, ಏನಾದ್ರು ತಿನ್ಲೇಬೇಕು ಅಂತ. ಆದ್ರೆ
ಹಾಲು ಕುಡಿಲಿಲ್ಲ, ನೊರೆಯನ್ನು ಸೇವಿಸಲಿಲ್ಲ, ಗುರುವಾಕ್ಯವನ್ನು ಮೀರಲಿಲ್ಲ. ಮತ್ತೇನ್ ಮಾಡ್ಬೇಕು? ಏನ್ ಸಿಕ್ತು ತಿಂದ್ಬಿಟ್ಟ. ಅದನ್ನ ಏನ್ ಸಿಕ್ತು? ಎಲೆ ಸಿಕ್ತು ಅವನಿಗೆ, ಒಂದಷ್ಟು ಎಲೆಗಳನ್ನು ತಿಂದ. ಅದೇನು ಬೇಡ ಅಂತ ಗುರುಗಳು ಹೇಳಿರ್ಲಿಲ್ಲ. ಹೇಳಿದ್ರ? ಎಲೆ ತಿನ್ಬೇಡ ಅಂತ ಹೇಳಿದ್ರ? ಏನು ಹೇಳಿರ್ಲಿಲ್ಲ. ಎಲೆಗಳನ್ನು ತಿಂದ. ಅಲ್ಲೇನು ಹಣ್ಣು ಹಂಪಲು ಇರಲಿಲ್ಲ, ಎಲೆಗಳು ಮಾತ್ರ ಇದ್ದು ಸುತ್ತಮುತ್ತ. ಆದರೆ ತಿಂದ ಎಲೆಗಳು ತಿನ್ನಬೇಕಾದ ಎಲೆಗಳಾಗಿರಲಿಲ್ಲ, ಎಕ್ಕೆಯ ಎಲೆಗಳು. ಎಕ್ಕೆಯ ಎಲೆಗಳು. ಎಕ್ಕೆಯ ಎಲೆ ಅಂದ್ರೆ ಅದು ಕಟು, ಅದು ಕ್ಷಾರ, ತಿಕ್ತ, ಅದು ತೀಕ್ಷ್ಣವಾಗಿದೆ, ಖಾರ ಅದು. ಮತ್ತೆ ಕಹಿ ಬೇರೆ, ರೂಕ್ಷ ಬೇರೆ. ರೂಕ್ಷ ಅಂದ್ರೆ ಬಿರುಸಾಗಿದೆ ಅಂತ, ಒರಟಾಗಿದೆ ಅಂತ, ಅಲ್ಲಿ ತೇವಾಂಶ ಇಲ್ಲ, ಏನೂ ಇಲ್ಲ ಅದರಲ್ಲಿ ಅಂತ. ಹಾಗಾಗಿ ಅತ್ಯಂತ ಕಠೋರವಾದ, ಒರಟಾದ ಆ ಎಕ್ಕೆ ಎಲೆಗಳನ್ನು ತಿಂದಾಗ ಅದು ಸ್ವಲ್ಪ ಹೆಚ್ಚೆ ತಿಂದ್ಬಿಟ್ಟಿದ್ದಾನೆ ಹಸಿವಾಗಿ. ಕಣ್ಣು ಕುರುಡಾಯಿತು. ಅರ್ಕ ಅಂದ್ರೆ ಸೂರ್ಯ, ಅರ್ಕಪತ್ರ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಸೂರ್ಯ ಜಗತ್ತಿನ ಚಕ್ಷು ಅವನು, ಜಗತ್ತಿನ ಕಣ್ಣು ಅವನು. ಅದನ್ನು ಹೇಗೆ ಉಪಯೋಗಿಸಬೇಕು ಹಾಗೆ ಉಪಯೋಗಿಸ್ತಾ ಇದ್ದಾಗ ಆ ಕಟುವಾದ, ತೀಕ್ಷ್ಣವಾದ, ವೃಕ್ಷವಾದ ಆ ಎಕ್ಕೆ ಎಲೆಗಳು ಉಪಮನ್ಯುವಿನ ಕಣ್ಣನ್ನು ಕುರುಡಾಗಿಸಿದವು. ಕಣ್ಣು ಕುರುಡಾದ ಉಪಮನ್ಯು ಹಾಗೆ ಅರಣ್ಯದಲ್ಲಿ ಅಲಿತಾ ಇದ್ದಾನೆ. ಅವನಿಗೆ ಗುರುಕುಲಕ್ಕೆ ಹೇಗೆ ಬರಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ವಲ್ಲ, ಹಸುಗಳು ಎಲ್ಲಿ ಬಂತಲೂ ಕೂಡ ಗೊತ್ತಾಗ್ತಾ ಇಲ್ಲ ಅವನಿಗೆ. ಹಾಗೆಯೇ ಅತ್ತಿತ್ತ ಅಲಿಯುವಾಗ ಹಾಳು ಬಾವಿಯೊಂದರಲ್ಲಿ ಬಿದ್ದುಬಿಟ್ಟ. ಮುಂದೇನಾಯ್ತು ಅಂತ ಗೊತ್ತಾಗಬೇಕಾದ್ರೆ ಮುಂದಿನ ಸೋಮವಾರ ಬರಬೇಕು, ಸಮಯ ಆಗ್ಬಿಟ್ಟಿದೆ. ಹಾಗಾಗಿ ಇಂಥ ಉಪಮನ್ಯು ಮುಂದೇನಾದ? ಹಾಗಾದ್ರೆ ಗುರುವಾಕ್ಯ ಪಾಲನೆ ಮಾಡಿದವನಿಗೆ ಇದೇ ಫಲವಾ? ಕಣ್ಣು ಕುರುಡಾಗೋದೇ ಫಲವಾ ಗುರುವಾಕ್ಯ ಪಾಲನೆಗೆ? ಹಾಳು ಬಾವಿಯಲ್ಲಿ ಕಣ್ಣು ಕುರುಡಾಗಿ ಬೀಳೋದೇ ಗುರುವಾಕ್ಯ ಪಾಲನೆಗೆ ಫಲವಾ? ಅದು ಹೌದು ಅಲ್ವಾ ಅನ್ನೋದು ನೀವು ಮುಂದಿನ ಸರಣಿಯಲ್ಲಿ, ಮುಂದಿನ ಪಾಠದಲ್ಲಿ ಅವಲೋಕನ ಮಾಡ್ತೀರಿ. ಅಲ್ಲಿವರೆಗೆ ಹಿಂದಿನ ಪಾಠ, ಈ ಬಾರಿ ಪಾಠ ಇದನ್ನು ಚೆನ್ನಾಗಿ ಮನನ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳನ್ನ ಬರೀರಿ. ಬರೆದು ನಮ್ಮನ್ನ ಕೇಳಿ, ನಿಮ್ಗೇನು ಜಿಜ್ಞಾಸೆ ಬಂತು ಇಲ್ಲಿ, ಅಥವಾ ನಿಮ್ಗೇನು ತಿಳ್ಕೊಳ್ಬೇಕು ಅಂತ ಅನಿಸ್ತು ಅದನ್ನ ಬರೀರಿ. ಹರೇ ರಾಮ್.